ಕಥೆಯಂತೆ, ಮತ್ತೊಬ್ಬ ಜಿಪಣ ವ್ಯಾಪಾರಿಯ ಕಥೆಯಂತೆ, ಮತ್ತೊಂದು ಗೋಪಾಲಕರು ದನ ಮೇಯಿಸುವಂತ, ಕುರಿ ಮೇಯಿಸುವಂತ ಅಥವಾ ದನ ಮೇಯಿಸುವಂತ ಗೋಪಾಲಕರ ಕಥೆಯಂತೆ. ಅದರಿಂದ 5 ಕಥೆಯಲ್ಲಿ 5 ಅಂಶಗಳಿದೆ. ಅದನ್ನು ಜೀವನ ಆಡಳಿಸಿಕೊಂಡ್ರೆ ನಮ್ಮ ಜೀವನದಲ್ಲಿ ದೇವರ ಅನುಗ್ರಹ ಸಾಕ್ಷಾತ್ಕಾರವಾಗಿ ಅನುಗ್ರಹ ಆಗ್ತದೆ ಎನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಸತ್ಯನಾರಾಯಣ ಕಥೆಯನ್ನು ಯಾರು ಮಾಡ್ಲಿಕ್ಕೆ ಆಗ್ತದೋ ಕೆಲವರಿಗೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಮಾಡ್ಲಿಕ್ಕೆ ಆದವರು ಮಾಡಿದ್ರೆ ಫಲ ಅಂತೆ. ಒಂದು ವೇಳೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಆ ಪೂಜೆಯಲ್ಲಿ ಪಾಲ್ಗೊಂಡ್ರೆ ಫಲ ಉಂಟು ಅಂತೆ. ಮಾತ್ರವಲ್ಲ, ಈ ಕಲಿಯುಗದಲ್ಲಿ ಅತಿ ಶೀಘ್ರವಾಗಿ ಫಲ ಕೊಡುವಂತಹ ಪೂಜೆ ಅಂತ ಹೇಳಿದ್ರೆ ಅದೇ ಸತ್ಯನಾರಾಯಣ ದೇವರ ಪೂಜೆ ಅಂತ. ಅದರಿಂದ ಸತ್ಯನಾರಾಯಣ ಏನು ಅಂತೇಳಿ ನಾವು ತಿಳ್ಕೊಳ್ಬೇಕು ಅಂತ. ಸತ್ಯ ಅಂತ ನಾರಾಯಣ ಅಂತೇಳಿ ಸಾಕ್ಷಾತ್ ವಿಷ್ಣು ಪರಮಾತ್ಮ ಅಂತ, ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣಕರ್ತನಾದಂತ ವಿಷ್ಣು ದೇವರು ಅಂತ. ಯಾಕಂದ್ರೆ ಪರಿಪಾಲಿಸುವ ವಿಷ್ಣು ದೇವರು ಅಂತೆ, ದಶಾವತಾರಿ ಅಂತ ಹೇಳಿದ್ರೆ ಅಂತಹ ವಿಷ್ಣು ದೇವರು ಅಂತ. ಅದೇ ಸತ್ಯ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಲಕ್ಷ್ಮೀ ಅಂತ. ನಾವು ದಿನನಿತ್ಯ ಬಾಯಲ್ಲಿ ಸತ್ಯವನ್ನೇ ನುಡಿಯುತ್ತಾ ಹೋದೆವು ಅಂತ ಹೇಳಿದ್ರೆ, ಸತ್ಯನ ಮಾತನ್ನ ಆಡ್ತಾ ಹೋಗ್ತೇವೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮಗೆ ಸಂಪತ್ತು ಅನ್ನೋದು ಖಂಡಿತವಾಗ್ಲೂ ಉಳಿದು ಬರ್ತದೆ ಅಂತೆ. ಅದು ಬಿಟ್ಟು ದಿನನಿತ್ಯ ನಮ್ಮ ಸುಳ್ಳಿನ ಕಂತೆಯೇ ಆಗ್ತಾ ಹೋಯ್ತು ಅಂತ ಹೇಳಿದ್ರೆ, ದಿನನಿತ್ಯ ಸುಳ್ಳನ್ನೇ ಬಾಯಲ್ಲಿ ಆಡ್ತಾ ಹೋಗ್ತೇವೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮ್ಮಲ್ಲಿದ್ದ ಸಂಪತ್ತೆಲ್ಲ ನಾಶ ಆಗ್ತಾ ಹೋಗ್ತದೆ. ಯಾಕಂತೇಳಿದ್ರೆ ದೇವರು ಕೂಡ ಅನುಗ್ರಹ ಮಾಡುವುದಿಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ ವಿಕ್ರಮಾದಿತ್ಯ ಸತ್ಯವನ್ನು ಬಿಡ್ಲಿಲ್ಲ. ಕೈಕಾಲುಗಳು ಹೋದ್ರು, ರಕ್ತದ ಹೊಳೆ ಹರಿದ್ರು ಹೋದ್ರು, ನೆಮ್ಮದಿ ಹಾಳಾದ್ರು, ಸತ್ಯಹರಿಶ್ಚಂದ್ರ ಯಾವತ್ತೂ ತನ್ನ ಸತ್ಯವನ್ನು ಬಿಟ್ಟಿಲ್ಲ ಅಂತ. ಆ ಸತ್ಯವನ್ನು ಜಯಗಳಿಸಲಿಕ್ಕೆ ಸಾಧ್ಯವಾಯಿತು. ಅಥವಾ ನಳದಮ್ಮಯಂತಿ ಆಗಿರಲಿ, ಅವರ ಸತ್ಯವನ್ನು ಬಿಡಲಿಲ್ಲ. ಆ ಸತ್ಯದ ಅನುಗ್ರಹವೇ ಕೊನೆಯದಾಗಿ ಈಶ್ವರ ಸಾಕ್ಷಾತ್ಕಾರವಾಯಿತು, ಈಶ್ವರ ಅನುಗ್ರಹ ಆಯಿತು ಅಂತ. ಅದರಿಂದ ಸತ್ಯವಂತರಾಗಿ ನಾವು ಇದ್ದೇವೆ ಅಂತ ಹೇಳಿದ್ರೆ, ಧರ್ಮವಂತರಾಗಿ ನಾವಿದ್ದೇವೆ ಅಂತ ಹೇಳಿದ್ರೆ, ಅದೇ ಜೀವನದಲ್ಲಿ ದೇವರ ಅನುಗ್ರಹ ಪಡಲಿಕ್ಕೆ ಸಾಧ್ಯ. ಅದಕ್ಕೆ ಸತ್ಯಂ ವದ ಧರ್ಮಂ ಚರ ಅಂತ ಹೇಳಿದ್ರೆ ಸತ್ಯವನ್ನು ದಿನನಿತ್ಯ ಆಡ್ತಾ ಬರಬೇಕಂತೆ. ಧರ್ಮವನ್ನು ಜೀವನದಲ್ಲಿ ಪರಿಪಾಲಿಸ್ತಾ ಬಂದೇವೆ ಅಂತ ಹೇಳಿದ್ರೆ ಖಂಡಿತವಾಗಿ ಉಳಿತನ್ನೋದು ಖಂಡಿತವಾಗ್ಲೂ ಕಟ್ಟಿತ್ತಂತ ಬುತ್ತಿ ಅಂತ. ಅದರಿಂದ ಸತ್ಯ ಧರ್ಮದ ಸಾಕ್ಷಿ ಅಂತ ಹೇಳಿ ಸತ್ಯನಾರಾಯಣ ದೇವರು ಅಂತೆ. ಸತ್ಯ ಅಂತ ಲಕ್ಷ್ಮೀ ದೇವರಂತೆ. ಯಾವತ್ತು ಸತ್ಯದ ಮಾತುಗಳನ್ನು ಆಡ್ತಾ ಇರ್ತೇವೋ, ಸತ್ಯವನ್ನು ಯಾವತ್ತು ನೀಡುತ್ತಾ ಇರ್ತೇವೋ, ಅಷ್ಟೊತ್ತಿಗೆ ಲಕ್ಷ್ಮಿ ನಮ್ಮೊಂದಿಗೆ ಉಳಿದು ಬರ್ತಾಳೆ ಎನ್ನುವಂತ, ಲಕ್ಷ್ಮಿ ನಮ್ಮೊಟ್ಟಿಗೆ ಬರ್ತಾಳೆ ಎನ್ನುವಂತ. ಅದರಿಂದ ಸತ್ಯನಾರಾಯಣ ದೇವರ ಪೂಜೆಯ ಫಲ ಇಷ್ಟೇ ಅಂತ. ಅದರಿಂದ ಕಥೆಯನ್ನು ಪ್ರಾರಂಭ ಮಾಡುವಂತ ಗಳಿಗೆಯಲ್ಲಿ ಕಾಶಿ ಎನ್ನುವಂತ ಒಬ್ಬ ಪುರದಲ್ಲಿ ಒಬ್ಬ ಬ್ರಾಹ್ಮಣ ಇದ್ದಂತೆ, ವೃದ್ಧ ಬ್ರಾಹ್ಮಣ ಅಂತ. ಎಲ್ಲಿಯೋ ಹಣ ಇರುವ ಬ್ರಾಹ್ಮಣ ಅಂತ ಎಲ್ಲಿಯೋ ಬರೋದಿಲ್ಲ, ಎಲ್ಲ ಕಡೆ ಬರೋದು ವೃದ್ಧ ಬ್ರಾಹ್ಮಣ ಅಂತ. ಯಾಕಂದ್ರೆ ಅವ ಮಾಡುವಂತ ಕೆಲಸ ಏನು ಅಂತ ಹೇಳಿದ್ರೆ ದಿನನಿತ್ಯ ಪೂಜೆ ಪುನಸ್ಕಾರಗಳನ್ನೇ ಮಾಡಬೇಕು ಅಂತ. ಅದು ಬಿಟ್ಟರೆ ಬೇರೆ ಏನು ಮಾಡಲಿಕ್ಕೆ ಬರುವುದಿಲ್ಲ ಅಂತ. ಅವ ಏನು ಮಾಡಬೇಕು, ಯಜ್ಞ ಯಾಗಾದಿಗಳನ್ನು ಪೂಜೆ ಪುನಸ್ಕಾರಾದಿಗಳನ್ನ ಮಾಡಬೇಕು ಅಂತಾರೆ. ಅವನಿಗೆ ಯಾವುದೂ ಇಲ್ಲ, ಒಂದು ಕಾಲದಲ್ಲಿ ಪೂಜೆಯೂ ಇಲ್ಲ, ಯಜ್ಞವೂ ಇಲ್ಲ, ಏನೂ ಇಲ್ಲ ಅಂತ ಸಂದರ್ಭದಲ್ಲಿ ಅವ ಮಾಡ್ತಿದ್ದದೇನು ಅಂತ ಹೇಳಿದ್ರೆ, ಹೆಂಡತಿ ಮಕ್ಕಳನ್ನು ಸಾಕುವುದಕ್ಕೋಸ್ಕರ ಹಿಂದಿಯರ ಮಾತುಗಳನ್ನು ಕೇಳಿದ್ದೇವೆ. ಏನಂತೇಳಿ, ಮಗ ನಿನ್ನನ್ನು ಇಷ್ಟು ದೊಡ್ಡದ ಮಾಡಲಿಕ್ಕೆ ನಮ್ಮ ಹೊಟ್ಟೆಗೆ ಒದ್ದೆ ಬಟ್ಟೆಯನ್ನು ಕಟ್ಟಿ ನಾವು ಜೀವನ ಮಾಡಿದ್ದೇವೆ ಮಗ. ಅಥವಾ ನಮಗೆ ಅನ್ನವನ್ನು ಅಥವಾ ರಾಗಿಯನ್ನ ಮುದ್ದೆ ಮಾಡಿ ಆ ನೀರು ತುಂಬ ನೀರು ಮಾಡಿ ಒಂಚೂರು ದಪ್ಪದ ನೀರು ಮಾಡಿ ಹೊಟ್ಟೆಗೆ ಕೊಡ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಹೊಟ್ಟೆಯನ್ನು ತುಂಬಿಸೋದಕ್ಕಾಗಿ ಅಂತ ಹಿರಿಯರು ಹೇಳ್ತಾ ಇದ್ದೇವೆ ಅಂತ. ಆಗ ನಾವು ತಿಳ್ಕೊಳ್ಬೇಕು ಹಿರಿಯರ ಕಷ್ಟ ಏನು ಅಂತ. ಈಗೆಲ್ಲ ನಾವು ಹೇಳ್ತೇವೆ, 10ನೇ ಕ್ಲಾಸ್ ಕಲ್ತಾ ಕೂಡಲೇ PUC ಕಲ್ತಾ ಕೂಡಲೇ ಅಪ್ಪ ಮನೆ ನಾವು ಹೇಳೋದು, ನಿಮ್ಗೆ ಎಂತ ಗೊತ್ತುಂಟು, ಬಾಯಿ ಮುಚ್ಚಿ ಕೂತ್ಕೊಳ್ಳಿ, ನಮಗೆಲ್ಲ ಗೊತ್ತುಂಟು. ನಿಮ್ಗೇನು ಗೊತ್ತಿಲ್ಲ, ಬಾಯಿ ಮುಚ್ಚಿ ಕೂತ್ಕೊಳ್ಳಿ, ನಮಗೆಲ್ಲ ಗೊತ್ತುಂಟು ಅಂತ. ಅದೇ ತಂದೆ ತಾಯಿಗಳು ಸಣ್ಣ ಹುಷಾರಿಲ್ಲದಿದ್ದಾಗ ಮಕ್ಕಳು ಕೇಳುವಂಥದ್ದು, ಅಪ್ಪ ಅಮ್ಮ ನಮ್ಗೆ ಏನು ಮಾಡಿಟ್ಟಿದ್ದಾರೆ, ಏನು ಮಾಡಿರ್ಲಿಲ್ಲ ನೀವು, ನಾವೇ ದುಡ್ಡು ಮಾಡೋದು ಅಂತ. ಅದೇ ಇಷ್ಟು ದೊಡ್ಡದು ಮಾಡ್ಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಅಪ್ಪ ಅಮ್ಮನಿಗೆ ಮಾತ್ರ ಗೊತ್ತು ಅಂತ. ಹುಟ್ಟುವಂತ ಮೊದಲಾಗಿ ತಾಯಿಯ ಗರ್ಭದಲ್ಲಿರುವಾಗ ತಾಯಿ ಆಲೋಚನೆ ಏನಾಗಿರ್ತದಂತೆ, ಮಗು ಯಾವ ರೀತಿ ಬೆಳೀತದೆ, ಮಗುವಿನ ಜೀವನ ಯಾವ ರೀತಿ ಇರ್ತದೆ ಅಂತ ತಾಯಿ ಕಣ್ಣೀರು ಹಾಕ್ತಾ ಇರ್ತಾಳೆ. ಒಂದು ಕಡೆಯಲ್ಲಿ ಖುಷಿ ಪಡ್ತಾ ಇದ್ರೆ ಮತ್ತೊಂದು ಕಡೆ ನೋವು ಅನುಭವಿಸ್ತಾ ಇರ್ತಾಳಂತೆ. ಮತ್ತೊಂದು ಕಡೆ ಯಜಮಾನ ಪ್ರಸವಾಗುವಂಥ ಸ್ಥಳದಲ್ಲಿ ತನ್ನ ಜೀವನವೇ ಮುಡಿಪಿಟ್ಟಂತೆ ದೇವರು ಹಿಡಿಯುವಂತ ಪ್ರಾರ್ಥನೆ ಮಾಡ್ತಾನಂತೆ. ಏನಂತೆ, ಶುಭ ಪ್ರಸವ ಆಗಿರಲಿ, ಜೀವನ ಒಳ್ಳೆಯದಾಗಿರಲಿ, ಮಗುವಿನ ಜೀವನ ಒಳ್ಳೆಯದಾಗಿರಲಿ ಅಂತ ಪ್ರಾರ್ಥನೆ ಮಾಡ್ತಾನಂತೆ. ಕಣ್ಣೀರು ಹಾಕ್ತಾ ದೇವರ ಹತ್ರ ಬೇಡ್ತಾನಂತೆ. ಯಾಕೆ ಅಂತಂದ್ರೆ ಮಗು ಮತ್ತು ತಾಯಿ ಒಳ್ಳೆಯ ಅನ್ನುವಂಥದ್ದು. ಒಂದು ವೇಳೆ ಮಗು ಹುಟ್ಟಿದ ನಂತರ ತಂದೆ ತಾಯಿಗೆ ಅವರಿಗೋಸ್ಕರ ಒಂದು ಬಟ್ಟೆಯನ್ನು ತಗೊಳ್ಳೋದಿಲ್ಲ. ಯುಗಾದಿ ಆಗಿರಲಿ ಅಥವಾ ಹುಟ್ಟಿದಬ್ಬಕ್ಕಾಗಿರಲಿ ಅಥವಾ ವಿಶೇಷ ಪರ್ವಗಳ ಸಂಕ್ರಾಂತಿಗಾಗಿರಲಿ ವಿಶೇಷ ಯುಗಾದಿಗಾಗಿರಲಿ ಯಾವುದೇ ಹೊಸ ಬಟ್ಟೆಯನ್ನು ತಗೊಳ್ಳೋದಿಲ್ಲ. ಮಕ್ಕಳಿಗೆ ತಿಳಿಸಿಕೊಡ್ತಾರೆ. ಯಾಕಂತೇಳಿ ಮಕ್ಕಳು ಉಳಿತಾ ಆಗಿದ್ದರೆ ಮಾತ್ರ, ಖುಷಿಯಾಗಿದ್ದರೆ ಮಾತ್ರ ನಮ್ಮ ಜೀವನ ಅಂತ ಹೇಳಿದ್ರೆ. ಅದರಿಂದ ತಂದೆ ತಾಯಿಗಳು ಏನು ಕೊಟ್ಟಿದ್ದಾರೆ ಅನ್ನೋದು ನಾವು ತಿಳ್ಕೊಳ್ಬೇಕು ಅಂತ. ಅದರಿಂದ ತಂದೆ ತಾಯಿಗಳನ್ನು ಮಿಗಿಲಾಗಿ
ನಾವು ಯಾವುದೂ ಮುಂದೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಮಾತೃ ದೇವೋಭವ, ಯಾವುದೇನು ಪೂಜೆ ಪುನಸ್ಕಾರ ಯಜ್ಞ ಯಾಗಾದಿಗಳು ಮಾಡುವುದಿದ್ರೋ ಯಾವುದೇ ಕೆಲಸ ಮಾಡಿ ಬಾಯಲ್ಲಿ ಬರುವಂತಹ ಮಾತು ಮಾತೃ ದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ಭವ. ಕೊನೆಯದಾಗಿ ಎಲ್ಲವೂ ಬರುವುದು ಪ್ರಥಮದಲ್ಲಿ ಬರೋದು ಕಣ್ಣಿಗೆ ಕಾಣುವಂತ ದೇವರು ಯಾರಂತೇಳಿ ಅಪ್ಪ ಅಮ್ಮ ಮಾತ್ರ ಅಂತ. ಅದೇ ಜೀವನದಲ್ಲಿ ಸಾಕ್ಷೀಭೂತವಾಗಿರುವಂಥದ್ದು ದೇವರ ಸಾಕ್ಷಿ ಅಂತ. ಅದರಿಂದ ಈ ಒಂದು ಬ್ರಾಹ್ಮಣ ತಂದೆಯ ಸ್ಥಾನದಲ್ಲಿದ್ದುಕೊಂಡು ಹೆಂಡತಿ ಮಕ್ಕಳನ್ನು ಸಾಕುವುದಕ್ಕೋಸ್ಕರ ದಿನನಿತ್ಯ ಎಲ್ಲರ ಕೈಕಾಲುಗಳನ್ನು ಹಿಡಿದು ಬೇಡ್ತಾನಂತೆ. ಭವತಿ ಭಿಕ್ಷಾನ್ ದೇಹಿ ಭವಾನ್ ಭಿಕ್ಷಾನ್ ದತಾತು, ಭವತಿ ಭಿಕ್ಷಾನ್ ದೇಹಿ ಭವಾನ್ ಭಿಕ್ಷಾನ್ ದತಾತು ಅಂತ ಎಲ್ಲರ ಕೈಕಾಲುಗಳನ್ನು ಹಿಡಿದು ಬೇಡುವುದು ಒಂದೇ ಮಕ್ಕಳಿಗೋಸ್ಕರ ಬೇಡ್ತಾನಂತೆ. ಹೆಂಡತಿ ಮಕ್ಕಳಿಗೋಸ್ಕರ ಬೇಡ್ತಾ ಬೇಡ್ತಾ ಒಂದು ವೇಳೆ ಸಂಪತ್ತು ಬಂತು ಅಂತ ಹೇಳಿ ಅವತ್ತಿನ ಜೀವನ ಅನ್ನ ಅಥವಾ ಹಿಟ್ಟು ಅದು ಇಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೆ ಅನ್ನ ನೀರಿನ ಗತಿ. ಆದರೆ ಇವನಿಗೆ ಏನೂ ಇಲ್ಲ, ಒದ್ದೆಯಾದಂತಹ ಬಟ್ಟೆಯನ್ನು ಕಟ್ಟಿ ಹಸಿವನ್ನು ತಡೆದುಕೊಂಡು ಬಳೆಯುವಂತಹ ಕಾಲ ಜೀವನ ಆಗಿತ್ತು ಅಂತ. ಅದರಿಂದ ಯಾವತ್ತು ಭಿಕ್ಷಾಟನೆ ಹೋಗಿರ್ತಾನೆ, ಒಂದು ದಿವಸ ಭಿಕ್ಷಾಟನೆ ಹೋಗಿ ಬರುವಂತಹ ಸಂದರ್ಭದಲ್ಲಿ ದಾರಿ ಮಧ್ಯದಲ್ಲಿ ಮತ್ತೊಬ್ಬ ಬ್ರಾಹ್ಮಣ ಬಂದು ಕೇಳ್ತಾನಂತೆ, ಭಟ್ರೆ ನೀವು ಪೂಜೆ ಮಾಡಬೇಕಾದವರು ಪೂಜೆ ಮಾಡುವುದನ್ನು ಬಿಟ್ಟು ಇದ್ದವರ ಕೈಕಾಲುಗಳನ್ನು ಹಿಡಿತಾ ಇದ್ದೀರಲ್ಲ, ನೀವು ಮಾಡೋದು ಸರಿಯಾ ಅಂತ ಕೇಳ್ತಾನಂತೆ. ಆಗ ಒಂದೇ ಮಾತು ಹೇಳ್ತಾನೆ, ನನ್ನ ಹೆಂಡತಿ ಮಕ್ಕಳನ್ನು ಸಾಕಲಿಕ್ಕೆ ಬೇರೆ ದಾರಿ ನನ್ನಲ್ಲಿ ಇಲ್ಲ ಅಂತ ಹೇಳ್ತಾನಂತೆ. ಯಾಕಂದ್ರೆ ಕಷ್ಟವನ್ನು ಕಂಡವನಿಗೆ ಕಷ್ಟದ ಬೆಲೆ ಗೊತ್ತಿರ್ತದೆ ಅಂತೆ. ಉಪ್ಪನ್ನು ತಿಂದವನಿಗೆ ಉಪ್ಪಿನ ರುಚಿ ಗೊತ್ತಿರ್ತದೆ, ಹುಳಿಯನ್ನು ತಿಂದವನಿಗೆ ಹುಳಿಯ ರುಚಿ ಗೊತ್ತಿರ್ತಾನೆ. ಕಷ್ಟ ಏನೆನ್ನೋದು ಅರಿತವನಿಗೆ ಕಷ್ಟ ಏನೋದು ಅರಿಲಿಕ್ಕೆ ಸಾಧ್ಯ ಅಂತ. ಇಲ್ಲದ್ರೆ ಅರಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವನ ಅಷ್ಟೇ ಜಾಸ್ತಿ ಆಗಿರ್ತದೆ ಅನ್ನೋದು. ಆಗೊಂದು ಅಕ್ಕ ಮಾತಾಡಿದ್ರು ಏನು ಅಂತ ಹೇಳಿದ್ರೆ, ನಾವು ಇಷ್ಟು ದೊಡ್ಡದಾಗಿ ಈ ರೀತಿ ಸಾಧನೆ ಮಾಡ್ಬೇಕಂತ ಹೇಳಿದ್ರೆ ಚಿಮುಣಿಯ ದೀಪದಲ್ಲಿ ಓದಿದ್ದು ಕಲ್ತಿದ್ದೇನೆ ಅಂತ. ಹೊರಗಿನ ಪ್ರಪಂಚಕ್ಕೆ ಹೋಗುವಾಗ ಯಾವುದೇ ಆಡಂಬರ ನನಗೆ ಬೇಡ ಅಂತ. ಯಾಕೆಂದರೆ ನಾನು ಹುಟ್ಟಿ ಬೆಳೆದದ್ದು ಎಲ್ಲಿಂದ ಅಂತೇಳಿ ಆ ಒಂದು ಕಷ್ಟದ ಜೀವನದಲ್ಲಿ ಬೆಳೆದಿದ್ದೇನೆ. ಇಷ್ಟು ಮೇಲಕ್ಕೆ ಎತ್ತಿದ್ರು ನನ್ನ ಆ ಅನ್ನದ ಋಣವನ್ನು ನಾನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾವತ್ತೂ ಅಕ್ಕ ಹೇಳ್ತಾರೆ. ಅವತ್ತು ಬಂದಾಗ ಹೇಳೋದಷ್ಟೇ, ಇವತ್ತು ಬಂದಾಗ ಹೇಳೋದಷ್ಟೇ ಅಂತ ಹೇಳಿದ್ರೆ ಆ ಅನ್ನದ ಋಣ ಇವತ್ತು ಇಷ್ಟು ದೊಡ್ಡ ಮೆತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಯ್ತು ಅಂತಾರೆ. ಯಾವತ್ತು ಹಿರಿಯರಿಗೆ ದೂಷಣೆ ಮಾಡಲಿಲ್ಲ, ಹಿರಿಯರ ಪ್ರೀತಿ ಪಾತ್ರರಾಗಿ ಕಂಡ್ರು, ಅದೇ ಅವರಿಗೆ ಶ್ರೀರಕ್ಷೆಯಾಗಿ ಅನುಗ್ರಹವಾಗಿ ದೇವರ ಅನುಗ್ರಹ ಮಾಡಿದ್ರು ಅಂತ. ಆದ್ರಿಂದ ಇವನು ಅಷ್ಟೇ ಭಿಕ್ಷಾಟನೆಗೆ ಸಂಪತ್ತು ಬಂದ್ರೆ ಮಾತ್ರ ಅಂತೇಳಿ ಕೇಳ್ತಾನಂತೆ. ಆಗ ಬ್ರಾಹ್ಮಣ ಹೇಳ್ತಾನಂತೆ, ಒಂದು ಪೂಜೆ ಉಂಟು, ಆ ಪೂಜೆ ಮಾಡ್ತೇವೆ ಅಂತ ಸಂಕಲ್ಪ ಮಾಡಿದ್ರೆ ಒಳ್ಳೇದಾಗ್ತದೆ ಅಂತ. ಆಗ ಈ ಹಣ ಇದ್ದವ ಪೂಜೆ ಮಾಡ್ಬೋದು, ಹಣ ಇಲ್ಲದವ ಪೂಜೆ ಮಾಡ್ಲಿಕ್ಕೆ ಆಗ್ತದ ಅಂತ ಹೇಳಿದ್ರೆ ಇವ ಹೇಳ್ತಾನೆ, ನನ್ನ ಹತ್ರ ಒಂದು ಪೈಸೆಯೂ ಇಲ್ಲ, ನಾನು ಹೇಗೆ ಪೂಜೆ ಮಾಡ್ಲಿ ಅಂತ ಹೇಳ್ತಾನೆ. ಪೂಜೆ ಮಾಡ್ಲಿ ಹೇಗೆ ಅಂತ ಕೇಳುವಾಗ ಒಂದು ಹೇಳ್ತಾರೆ ಬ್ರಾಹ್ಮಣರು, ಸಂಕಲ್ಪವನ್ನು ಮಾಡು. ಇಲ್ಲಿ ಅಷ್ಟೋತ್ತರ ಶತನಾಮದ ಹೆಸರು ಹೇಳುವಾಗ ದಶೋತ್ತರ 110 ಹೆಸರು ಹೇಳುವ ಒಂದು ಮಂತ್ರ ಬರ್ತದೆ, ಸತ್ಯ ಸಂಕಲ್ಪಾಯ ನಮಃ ಅಂತ. ಸತ್ಯ ಸಂಕಲ್ಪಾಯ ಅಂತೇಳಿ ಸತ್ಯವಾದಂತಹ ಸಂಕಲ್ಪವನ್ನು ಇಟ್ಟರೆ ಖಂಡಿತವಾಗೂ ದೇವರ ಅನುಗ್ರಹ ಮಾಡ್ತಾರೆ ಅನ್ನೋ ಸತ್ಯ ಅಂತ. ಯಾಕಂತೇಳಿ ಕೆಲವರೆಲ್ಲ ಇರ್ತಾರೆ, ತಲೆನೋವು ಬಂದು ಹರಕೆ ಹೇಳುದು, ಮೈಕೈ ನೋವು ಬಂದು ಹರಕೆ ಹೇಳುದು, ಕೈಕಾಲು ಬಂದು ಹರಕೆ ಹೇಳುದು. ಹರಕೆ ಹೇಳಿ ಹರಕೆ ಅಂತ ಹೇಳಿದ್ರೆ ದೇವರಿಗೆ ಸಂಕಲ್ಪ ಅಂತ, ಅಥವಾ ಹೀಗೆ ಆಡು ಭಾಷೆಯಲ್ಲಿ ಹರಕೆ ಅಂತ. ಆದ್ರಿಂದ ಹರಕೆ ಹೇಳಿ ಹೇಳಿ 100 ಹರಕೆ ಆಗಿರ್ತದೆ. ದೇವರಿಗೆ ಲಾಸ್ಟಿಗೆ ಸಮರ್ಪಣೆ ಆಗೋದು ಎಷ್ಟು ಅಂತ ಹೇಳಿದ್ರೆ ಲಾಸ್ಟಿಗೆ ಇದ್ದಂತೆ 2 ಹರಕೆ ಮಾತ್ರ ಅಥವಾ 3 ಹರಕೆ. ಯಾಕೆ ಫಸ್ಟ್ ಇದ್ದೆಲ್ಲ ಹರಕೆಗಳು ಮರೆತು ಹೋಗಿರ್ತದೆ, ದೋಷವಾಗಿ ನಮಗೆ ಪರಿಣಾಮ ಆಗ್ತದೆ. ಅದರಿಂದ ಹರಕೆ ಹೇಳುವುದು ದೊಡ್ಡದಲ್ಲ, ಸಂಕಲ್ಪ ಮಾಡುವುದು ದೊಡ್ಡದಲ್ಲ, ಅದನ್ನು ದೇವರಿಗೆ ಸಮರ್ಪಣೆ ಮಾಡೋದು ಅಷ್ಟೇ ಮುಖ್ಯ ಅಂತ. ಆಗ ಇವ ಹೇಳ್ತಾನೆ, ಸಂಕಲ್ಪ ಮಾಡ್ಬೋದು ಭಟ್ರೆ, ಆದರೆ ಹಣವೇ ಇಲ್ಲ, ಹೇಗೆ ಮಾಡೋದು ಅಂತ ಕೇಳ್ತಾನಂತ. ಹಾಗೆ ಮಾಡು, ಸಂಕಲ್ಪ ಮಾಡು, ಖಂಡಿತವಾಗಿ ಸಂಪತ್ತು ಬರ್ತದೆ ಅಂತ ಹೇಳಿದಾಗ ಈ ಪೂಜೆಯನ್ನು ಎಲ್ಲಿ ಮಾಡ್ಬೋದು, ಹೇಗೆ ಮಾಡ್ಬೋದು ಎನ್ನುವ ವಿಚಾರವನ್ನು ಕೇಳ್ತಾನೆ. ಆಗ ಬ್ರಾಹ್ಮಣ ಹೇಳ್ತಾನಂತೆ, ಮತ್ತೊಬ್ಬ ಬ್ರಾಹ್ಮಣ ಸಿಕ್ಕಿದಂತಹ ಬ್ರಾಹ್ಮಣ ಆಡ್ತಾನಂತೆ, ಸತ್ಯದೇವರ ಪೂಜೆಯನ್ನು ಮನೆಯ ಒಳಗೂ ಮಾಡ್ಬೋದು, ತುಳಸಿ ಕಟ್ಟೆ ಹತ್ರ ಮಾಡ್ಬೋದು, ಅಲ್ಲವಂತೆ ನಾವು ದಿನನಿತ್ಯ ವ್ಯವಹಾರ ಮಾಡುವಂತ ಅಂಗಡಿಯಲ್ಲೂ ಮಾಡ್ಬೋದು, ಒಂದು ವೇಳೆ ಬಾಡಿಗೆ ಮನೆಯಲ್ಲಿದ್ದೇವಂತೆ ಬಾಡಿಗೆನ ಮಾಡ್ಬೋದು, ಅಲ್ಲ ಅಂತ ಹೇಳಿದ್ರೆ ನದಿಯ ತಟಾಕದಲ್ಲೂ ಮಾಡ್ಬೋದು ಅಂತ ಹೇಳಿದಾಗ ಆ ಸಮಯ ಏನಾದ್ರೂ ಉಂಟಾ ಕೇಳ್ತಾನಂತೆ. ಸತ್ಯದೇವರ ಪೂಜೆಯನ್ನು ಮಾಡಲಿಕ್ಕೆ ಬೆಳಗ್ಗೂ ಮಾಡ್ಬೋದು, ಮಧ್ಯಾಹ್ನವೂ ಮಾಡ್ಬೋದು, ಸಂಜೆಯೂ ಮಾಡ್ಬೋದು, ರಾತ್ರಿಯೇ ಮಾಡ್ಬೋದು, ಯಾವ ಸಂದರ್ಭದಲ್ಲೂ ಮಾಡ್ಬೋದು ಅಂತ ಕೇಳಿದಾಗ ಮತ್ತಿವರಿಗೆ ಜಿಜ್ಞಾಸೆ ಅಂತೆ, ತಿಥಿ ನಕ್ಷತ್ರಾದಿಗಳನ್ನು ಏನಾದ್ರೂ ನೋಡ್ಬೇಕಾ ಅಂತ ಕೇಳ್ತಾನೆ. ಅಂತ ಹೇಳಿದ್ರೆ ಜನ್ಮ ನಕ್ಷತ್ರವ ತಾರಾಬಲನೋ ಇದೆಲ್ಲ ನೋಡ್ಬೇಕಾ ಕೇಳಿದಾಗ ಸತ್ಯದೇವರ ಪೂಜೆಯನ್ನು ಮಾಡಲಿಕ್ಕೆ ಯಾವ ತಿಥಿ ನಕ್ಷತ್ರವ ಬೇಡ, ಅಮಾವಾಸ್ಯೆಗೆ ಮಾಡ್ಬೋದು, ಹುಣ್ಣಿಮೆಗೆ ಮಾಡ್ಬೋದು, ಬೂದಿಗೆ ಮಾಡ್ಬೋದು, ಏಕಾದಶಿಗೆ ಮಾಡ್ಬೋದು, ಯಾವ ತಿಥಿ ಬರ್ತದೆ ಆ ತಿಥಿಯನ್ನು ಮಾಡ್ಬೋದು ಅಂತ ಹೇಳಿದಾಗ ವಾರ ಏನಾದರೂ ನೋಡ್ಬೇಕಾ ಕೇಳಿದಾಗ ಶನಿವಾರ ಅಲ್ಲ, ಸೋಮವಾರ ಅಲ್ಲ, ವಾರದ 7 ದಿನದಲ್ಲಿ ಬೇಕಿರೋ ಯಾವ ದಿವಸ ಬೇಕಿರೋ ಸತ್ಯದೇವರ ಪೂಜೆಯನ್ನು ಮಾಡ್ಬೋದು ಅಂತ ಹೇಳಿದಾಗ ಇವನು ಖುಷಿಯಾಗಿ ಬಂದು ಹೆಂಡತಿ ಅಂತ ಹೇಳ್ತಾನಂತೆ.
ಒಂದು ಸಂಕಲ್ಪ ಮಾಡುವ, ಒಳ್ಳೆಯದಾದ್ರೆ ಪೂಜೆ ಮಾಡುವ ಅಂತ ಸಂಕಲ್ಪವನ್ನು ಹೆಂಡತಿ ಮತ್ತೆ ಗಂಡ ಸಮೇತಾಗಿ ಸಂಕಲ್ಪವನ್ನು ಮಾಡ್ತಾರೆ. ಯಾವತ್ತು ಭಿಕ್ಷಾಟನೆ ಹೋಗುವಾಗ ಬೇಡಿದ್ವಿ ಏನಂತಾರೆ, ಭವತಿ ಭಿಕ್ಷಾ ಅಂದೇಹಿ ಭವಾನ್ ಭಿಕ್ಷಾ ಅಂತ ಬೇಡಿದ್ರೆ ಅವತ್ತಿನ ದಿವಸ ಬೇಡಿದ್ದು. ಹಾಗಲ್ಲ, ಅವತ್ತು ಬೇಡಿದ್ದು ಏನಂತಾರೆ, ಓಂ ನಮೋ ನಾರಾಯಣಾಯ ನಮಃ, ಓಂ ನಮೋ ನಾರಾಯಣ ನಮಃ, ಓಂ ನಮೋ ನಾರಾಯಣ ಅಂತ ಮಂತ್ರವನ್ನೇ ಹೇಳುತ್ತಾ ಬೇಡ್ತಾ ಹೋಗ್ತಾನಂತೆ. ಬೇಡಿದಂತ ಫಲವಾಗಿ ಸಂಪತ್ತು ಬರ್ತದಂತೆ. ಸಂಪತ್ತನ್ನು ಒಟ್ಟುಗೂಡಿಸಿಕೊಂಡು ಪೂಜೆಯನ್ನು ಮಾಡಿ ಉಳಿತಾದ ಎನ್ನುವಲ್ಲಿ 1ನೇ ಅಧ್ಯಾಯ ಮುಕ್ತಾಯವಾಯಿತು. ಅದರಿಂದ 1ನೇ ಅಧ್ಯಾಯ ಮುಕ್ತಾಯವಾಯಿತು. 2ನೇ ಅಧ್ಯಾಯದಲ್ಲಿ ಒಬ್ಬ ಕಟ್ಟಿಗೆ ವ್ಯಾಪಾರಿ ಇರ್ತಾನಂತೆ. ಕಟ್ಟಿಗೆ ವ್ಯಾಪಾರಿ ಎನ್ನುವವ ಏನು ಮಾಡ್ತಾ ಇದ್ದ ಅಂತಂದ್ರೆ, ಕಾಡಿಗೆ ಹೋಗುವುದು, ಕಟ್ಟಿಗೆಯನ್ನು ಕಡಿಯುವುದು, ಕಟ್ಟಿಗೆಯನ್ನು ತಲೆಯ ಮೇಲೆ ಇಟ್ಕೊಳ್ಳೋದು, ಇದ್ದ ಊರಿಗೆಲ್ಲ ತಿರುಗಾಡುವುದು ಅಂತ. ಒಂದು ವೇಳೆ ಕಟ್ಟಿಗೆಯನ್ನು ಯಾರು ತಗೊಂಡ್ರ ಅಂತ ಹೇಳಿದ್ರೆ ಅವತ್ತು ದಿವಸ ಹೆಂಡತಿ ಮಕ್ಕಳ ಜೀವನ ಅಂತ. ಒಂದು ವೇಳೆ ಇಲ್ಲ ಅಂತ ಹೇಳಿದ್ರೆ ಅವತ್ತು ಹೊಟ್ಟೆಗೆ ಹಿಟ್ಟು ಇಲ್ಲ, ಜೀವನಕ್ಕೂ ಆಹಾರವೂ ಇಲ್ಲ, ನೆಮ್ಮದಿ ಅಂದ್ರೆ ಮೊದಲೇ ಇಲ್ಲದಂತೆ ಜೀವನ ಮಾಡ್ತಾ ಇರ್ತಾ ಕಣ್ಣೀರು ಹಾಕ್ತಾನೆ ಜೀವನ ಮಾಡ್ತಾ ಇರ್ತಾನಂತ. ಆಗಿರುವಂತ ಕಟ್ಟಿಗೆ ವ್ಯಾಪಾರಿ ಒಂದು ದಿವಸ ಬೆಳಗ್ಗಿನ ಹೊತ್ತಿನಲ್ಲಿ ಕಟ್ಟಿಗೆಯನ್ನು ಕಡಿದು ತಲೆಯ ಮೇಲೆ ಕಟ್ಟಿಗೆಯನ್ನು ಇಟ್ಟುಕೊಂಡು ದಾರಿಯ ನಡುವಲ್ಲಿ ನಡೆದುಕೊಂಡು ಹೋಗ್ತಾ ಇರ್ತಾನಂತೆ. ನಡೆದುಕೊಂಡು ಮಧ್ಯಾಹ್ನದ ಹೊತ್ತಿನಲ್ಲಿ ಇದೇ ರೀತಿ ಬಿಸಿಲಿನ ಹೊತ್ತಿನಲ್ಲಿ ನಡೆದುಕೊಂಡು ಹೋಗುವಾಗ ಬಾಯಾರಿಕೆ ಆಗ್ತದಂತೆ. ಎಲ್ಲಿಯಾದ್ರೂ ಹೋಗಿ ನೀರು ಕೇಳುವ ಬಾಯಾರಿಕೆ ಉಂಟಲ್ಲ ಅಂತ ಕೇಳಿದಾಗ ಯಾವ ಮನೆಗೂ ಹೋದ್ರೂ ಯಾವ ಮನೆಯಲ್ಲಿ ಬಾಗಿಲು ತೆರೆದಿರುವುದಿಲ್ಲ ಅಂತೆ. ಮುಂದೆ ಹೋಗ್ತಾ ಇದ್ದಾಗೆ ಒಂದು ಮನೆಯಲ್ಲಿ ಯಾವ ರೀತಿ ಹೀಗೆ ಪೂಜೆಗೆ ಜನ ಕೂತಿದ್ದಾರೋ ಅಲ್ಲಿಯೂ ಯಾವುದೋ ಒಂದು ಪೂಜೆ ಆಗ್ತಾ ಇತ್ತಂತೆ. ಈಗೆಲ್ಲ ನಾವು ಹೇಳ್ತೇವೆ ಪೂಜೆ ಆಗುವಾಗ ಯಾರು ಮಾತಾಡಬೇಡಿ, ಮೌನವಾಗಿದ್ದುಕೊಂಡು ಸಹಕರಿಸಿ ಅಂತ. ಆದರೆ ಹೇಳಿದ್ರು ಕೇಳುವವರು ಯಾರು ಇಲ್ಲ. ಈಗ ಅವರೊಳಗೆ ಅವರವರೇ ಮಾತಾಡ್ತಾ ಹೋಗ್ತಾರೆ ಅಂತೇಳಿ ಫಲ ಏನು ಅಂತೇಳಿ ನಾವು ತಿಳ್ಕೊಳ್ಬೇಕು ಅಂತ. ಭಟ್ರು ಕೆಲಸ ಇಲ್ಲ ಅಂತ ಮಾತಾಡಬೇಡಿ ಅಂತ ಹೇಳುವುದಿಲ್ಲ. ಕಾರಣ ಏನು ಅಂತಂದ್ರೆ, ಯಜಮಾನ ದಂಪತಿಗಳು ಅಥವಾ ಮನೆಯವರು ಎಷ್ಟೋ ವರ್ಷದ ಸಂಕಲ್ಪ ಆಗಿರ್ತದಂತೆ. ಒಂದು ಸತ್ಯನಾರಾಯಣ ಪೂಜೆ ಮಾಡಬೇಕು, ಅಥವಾ ದುರ್ಗಾ ಪೂಜೆ ಮಾಡಬೇಕು, ಅಥವಾ ಗಣಪತಿ ಪೂಜೆ ಮಾಡಬೇಕು, ಏನಾದ್ರು ಪೂಜೆ ಮಾಡಬೇಕಂತ ಸಂಕಲ್ಪ ಇಟ್ಟು ಪೂಜೆ ಮಾಡಲಿಕ್ಕೆ ಕೂತಿರುವಾಗ ಅವರ ಭಕ್ತಿಯಲ್ಲಿರ್ತದಂತೆ, ದೇವರಲ್ಲಿರ್ತದಂತೆ. ದೇವರ ಮುಂದೆ ಕೂತ ಭಕ್ತಿಯಿಂದ ಕೂತಂತಹ ಸಂದರ್ಭದಲ್ಲಿ ಉಳಿದಂತ ವ್ಯಕ್ತಿಗಳು ಮಾತನಾಡಿದ್ರು ಅಂತ ಹೇಳಿದ್ರೆ ಯಾರಿಗೆ ದೋಷ ಬರ್ತದೆ ಅಂತ ಹೇಳಿದ್ರೆ, ಪೂಜೆಗೆ ಕೂತವರಿಗೆ ಅಲ್ಲ, ಪೂಜೆಗೆ ಕೂತು ಹಿಂದಿನ ಯಾರು ಮಾತನಾಡಿದ್ರು ಅವರಿಗೆ ದೋಷ ಬರ್ತದೆ. ಯಾಕಂದ್ರೆ ಇವರ ಭಕ್ತಿಗೆ ಅಡ್ಡ ಬಂದಂತಹ ದೋಷ ಬರ್ತದೆ ಅಂತ. ಅದೇ ನಾವು ಅರ್ಥ ಮಾಡ್ಕೊಳ್ಳೋಕೆ ಯಾಕೆ ಅಂತ ಹೇಳಿದ್ರೆ, ದಿನಕ್ಕೆ ಎಷ್ಟು ಗಂಟೆ ಉಂಟು? 24 ಗಂಟೆ ಉಂಟು. 1 ಗಂಟೆಗೆ ಎಷ್ಟು ನಿಮಿಷ? 1 ನಿಮಿಷಕ್ಕೆ ಎಷ್ಟು ಸೆಕೆಂಡು? 1 ವರ್ಷಕ್ಕೆ ಎಷ್ಟು ಸೆಕೆಂಡು? ನಮ್ಗೆ ಒಂದು 25 ವರ್ಷ 30 ವರ್ಷ ಆಯ್ತು, ನಮ್ಗೆ ಎಷ್ಟು ಸೆಕೆಂಡು, ಎಷ್ಟು ನಿಮಿಷ, ಎಷ್ಟು ಸೆಕೆಂಡು, ಎಷ್ಟು ಗಂಟೆ ಆಯ್ತು? ದೇವರಿಗೋಸ್ಕರ 365 ದಿವಸಕ್ಕೆ 24 ಗಂಟೆಯನ್ನು ಗುಣಿಸಿದ್ರೆ ಎಷ್ಟಾಯಿತು? ಅಲ್ಲ, 24 ಗಂಟೆಗೆ ಸೆಕೆಂಡುಗಳನ್ನು ಗುಣಿಸಿದ್ರೆ ಎಷ್ಟಾಯಿತು? ಎಷ್ಟು ನಿಮಿಷವಾಯಿತು? ಆ 1 ನಿಮಿಷ ಸೆಕೆಂಡುಗಳಲ್ಲಿ ದೇವರಿಗೋಸ್ಕರ ಅರ್ಧ ಗಂಟೆಯನ್ನು ಕೊಟ್ಟರೆ ಜೀವನ ಪರ್ಯಂತ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ. ದೇವರಿಗೆಲ್ಲ ನಮಸ್ಕಾರ ಮಾಡೋದಲ್ಲ ಈಗ ಬದಲಾಗಿ ಸ್ವಾಮಿ ದೇವರ ದೇವರಿಗೆ ಸರಿಯಾಗಿ ನಮಸ್ಕಾರ ಮಾಡ್ಲಿಕ್ಕೆ ನಮ್ಗೆ ಪುಸ್ತಕತ್ತಿಲ್ಲ. ಹೀಗೆ ನಮಸ್ಕಾರ ಮಾಡಬೇಕು ಅಂತ ಹೇಳಿದ್ದಾರೆ. ದೇವರೇ ನಿಮ್ಮ ಮುಂದೆ ಸಾಷ್ಟಾಂಗದ ನಮಸ್ಕಾರ ಮಾಡ್ತಾರೆ. ಆದ್ರೆ ನಮಸ್ಕಾರ ಮಾಡ್ಬೇಕಂತೇಳಿ ಸ್ವಾಮಿ ದೇವರೇ ಅಂತ, ಹೀಗೆ ಸ್ವಾಮಿ ದೇವರೇ ಅಂತ ಯಾವ ರೀತಿಯಲ್ಲ ನಮಸ್ಕಾರ ಮಾಡುವವರು ಇರ್ತಾರೆ. ಭಕ್ತಿಯಿಂದ ಈಗ ಶರಣಾಗತರಾಗಿ ಸ್ವಾಮಿ ದೇವರೇ ಅಂತ ರಕ್ಷಣೆ ಮಾಡಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ, ಮುಸ್ಲಿಮರು ನಮಸ್ಕಾರ ಮಾಡುವಾಗ ಹೀಗಿರ್ತದಂತೆ. ನಾವು ನಮಸ್ಕಾರ ಮಾಡುವಾಗ ಕೈ ಹೀಗಿದ್ದು ನಮಸ್ಕಾರ ಮಾಡ್ತೇವೆ. ಸ್ವಾಮಿ ದೇವರಂತ ಹೀಗೆ ನಮಸ್ಕಾರ ಮಾಡ್ತೇವೆ. ಯಾವತ್ತೂ ದೇವರು ಕೊಟ್ಟದ್ದನ್ನು ನಾವು ಕೈಯಲ್ಲಿ ತಗೊಳ್ಬೇಕಂತ. ಅದು ಬಿಟ್ಟು ಹೀಗೆ ಕೊಟ್ಟೇವೆ ಅಂತ ಹೇಳಿದ್ರೆ ಕೊಟ್ಟದ್ದೆಲ್ಲ ಕೈಯಿಂದ ಜಾರಿ ಕೆಳಗೋಗಿರ್ತದೆ. ದೇವರ ಹತ್ರ ಬೇಡುವಾಗ ಈ ರೀತಿ ಬೇಡಿದಂತ ಹೇಳಿದ್ರೆ ಖಂಡಿತವಾಗಲೂ ಸಂಪತ್ತನ್ನು ನಮ್ಮಲ್ಲಿ ಬರ್ತದೆ ಅಂತ. ಆದ್ರಿಂದ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡುವ ಅಥವಾ ಪೂಜೆಯಲ್ಲಿ ಪಾಲ್ಗೊಳ್ಳುವುದರಿಂದ ಇಷ್ಟೆಲ್ಲ ಫಲ ಸಿಗ್ತದೆ ಅಂತ ಹೇಳಿದ್ರೆ ಭಕ್ತಿಯಿಂದ ಕೂತ್ಕೊಳ್ಬೇಕು. ಭಕ್ತಿಯಿಂದ ಕೂತ್ರೆ ಮಾತ್ರ ಫಲ ಸಿಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ಅಷ್ಟೇ ಇವನಿಗೆ ಬಾರಿಕೆ ಆಗಿರ್ತದೆ, ನೀರು ಕೇಳಲಿಕ್ಕೆ ಬಂದಿರ್ತಾನೆ, ನೀರು ಕೊಡುವವರು ಯಾರು ಸಹ ಇಲ್ಲ ಅಂತ. ಯಾಕಂದ್ರೆ ಎಲ್ಲರೂ ಎಲ್ಲಿರ್ತಾರೆ ಅಂದರೆ ದೇವರನ್ನೇ ಕಾಣ್ತಾ ದೇವರನ್ನ ಭಕ್ತಿ ಮಾಡ್ತಾ ಇರ್ತಾರೆ, ದೇವರ ಪೂಜೆಯನ್ನು ನೋಡ್ತಾ ಇರ್ತಾರಂತೆ. ಪೂಜೆ ಎಲ್ಲ ಆದ ನಂತರವಾಗಿ ಮಂಗಳಾರತಿ ಆದಂತ ನಂತರ ಹೋಗಿ ಕೇಳ್ತಾನಂತೆ ಭಟ್ರ ಹತ್ರ, ಭಟ್ರೆ ಈ ಪೂಜೆ ಅಂತ, ಈ ಪೂಜೆಯ ಫಲ ಎಂತ, ಈ ಪೂಜೆಯಲ್ಲಿ ಏನು ಫಲ ಸಿಗ್ತದೆ ಅಂತ ಕೇಳಿದಾಗ ಎಣಿಸಿದ್ದೆಲ್ಲ ಕೊಡುವಂತ ದೇವರು ಅಂತ ಈ ಕಲಿಯುಗದಲ್ಲಿ ಅದೇ ಸತ್ಯನಾರಾಯಣ ದೇವರು ಅಂತ ಹೇಳ್ತಾರೆ. ಅದೇ ಇವಾಗ ಕೇಳಿದ್ರೆ ಈ ಪೂಜೆಗೆ ಏನಾದ್ರು ನೈವೇದ್ಯ ಉಂಟಾ, ಯಾವ ರೀತಿ ಪೂಜೆ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಕೇಳಿದಾಗ ಭಟ್ರು ಹೇಳ್ತಾರಂತೆ, ನೈವೇದ್ಯ ಅನ್ನೋ ಸಪಾದ ಎನ್ನುವಂತ ನೈವೇದ್ಯವನ್ನು ಮಾಡಬೇಕು. ಸಪಾದ ಅಂತ ಹೇಳಿದ್ರೆ
ಅಕ್ಕಿಯ ಹಿಟ್ಟಾಗಿರ್ಲಿ ಅಥವಾ ಗೋಧಿ ಕಡಿ ಆಗಿರ್ಲಿ, ಗೋಧಿಯ ರವೆ ಆಗಿರ್ಲಿ, ಇದರಿಂದ ನೈವೇದ್ಯವನ್ನು ಮಾಡಬೇಕು ಅಂತ. ಅದರಿಂದ ಸಪಾದ ಅಂತ ಏನು ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಸ ಅಂತ ಇದೆ ಒಂದು, ಪಾದ ಅಂತ ಹೇಳಿ ಕಾಲು. ಒಂದು ಕಾಲು ಪ್ರಮಾಣ ರವೆ, ಒಂದು ಕಾಲು ಪ್ರಮಾಣ ಸಕ್ಕರೆ, ಒಂದು ಕಾಲು ಪ್ರಮಾಣ ಹಾಲು, ಒಂದು ಕಾಲು ಪ್ರಮಾಣ ನೀರು, ಒಂದು ಕಾಲು ಪ್ರಮಾಣ ತುಪ್ಪ, ಈ ಒಂದು ಮಿಶ್ರಣಕ್ಕೆ ಸಪಾದ, ಈ ಒಂದು ಮಿಶ್ರಣವನ್ನು ಸಪಾದ ಅನ್ನುವಂಥ ನೈವೇದ್ಯ. ಇದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾನಂತೆ. ಇವನು ಮನೆಗೆ ಒಂದು ಹೆಂಡತಿ ಹತ್ರ ಹೇಳಿ ಸಂಕಲ್ಪವನ್ನು ಮಾಡಿ ಜೀವನದ ಉಳಿತಾಗಿ ಸಂಪದ್ಭರಿತವಾಗಿ ಜೀವನ ಮಾಡಿದ ಅನ್ನುವಲ್ಲಿಗೆ 2ನೇ ಅಧ್ಯಾಯ ಮುಕ್ತಾಯವಾಯಿತು. 3ನೇ ಅಧ್ಯಾಯದಲ್ಲೂ ಒಬ್ಬ ರಾಜನಿದ್ದಾನಂತೆ. ರಾಜನಿಗೆ ಎಲ್ಲವೂ ಸಂಪತ್ತಿತ್ತು, ನೆಮ್ಮದಿ ಅನ್ನೋದು ಇರಲಿಲ್ಲ. ನೆಮ್ಮದಿಯಲ್ಲಿ ಇಲ್ಲ ಎನ್ನುವಂತಹ ಕಾಲದಲ್ಲಿ ದೇವರನ್ನ ಪ್ರಾರ್ಥನೆ ಮಾಡ್ತಾನಂತೆ. ದೇವರ ಪ್ರಾರ್ಥನೆ ಮಾಡಿದ್ರೆ ಫಲ ಸಿಗುವುದಿಲ್ಲ ಅಂತೆ. ಫಲ ಸಿಗದಿದ್ದಾಗ ಜಾತಕ ವಿಮರ್ಶನೆ ಮಾಡ್ತಾನೆ. ಮುಂದಿನ ಕಾಲದ ಭಟ್ರು ಯಾರಾದ್ರೂ ಬಂದ್ರೆ ಜಾತಕವನ್ನು ಖುದ್ದಾಗಿ ತೋರಿಸ್ತಾ ಇದ್ರು. ಈಗ ಊಟ ಆದ ಕೂಡಲೇ ಭಟ್ರಿಗೆ ಪುರ್ಸೋತಿರುವುದಿಲ್ಲ. ಊಟ ಆದ ಕೂಡಲೇ ಬಂದಂತ ಬ್ರಾಹ್ಮಣರಿಗೆ ಅಥವಾ ಪುರೋಹಿತರಿಗೆ ಮಾತನಾಡ್ಲಿಕ್ಕೆ ಯಾರು ಇರೋದಿಲ್ಲ. ಮೊದಲಾಗೆಲ್ಲ ಎಲ್ಲರೂ ಒಟ್ಟಿಗೆ ಕೂಡ್ತಾ ಇದ್ರು. 10-20 ಮಂದಿ ಒಟ್ಟಿಗೆ ಕೂತು ನಮ್ಮ ಜಾತಕ ನೋಡಿ, ನಮ್ಮ ಮಕ್ಕಳ ಜಾತಕ ನೋಡಿ, ನಮ್ಮ ಗ್ರಹಗತಿಗಳು ಹೇಗುಂಟು, ಮಕ್ಕಳ ಗ್ರಹಗತಿಗಳು ಹೇಗುಂಟು, ಈಗನ್ನೆಲ್ಲ ಕೇಳುವಂತಹ ಕಾಲ ಮೊದಲಿತ್ತು. ಈಗ ಅದೆಲ್ಲ ಪುರ್ಸೋತಿಲ್ಲ. ಯಾಕಂದ್ರೆ ಕೈಯಲ್ಲಿ ದೂರವಾಣಿ ಅನ್ನೋದು ಬಂದಾಗಿದೆ ಅಂತ. ಒಬ್ಬರ ಹತ್ರ ಮಾತನಾಡುವಾಗಲೂ ನಮ್ಮ ಜೀವನ ಹೇಗಾಗಿರ್ತದೆ, ಮೊಬೈಲ್ ಆಗಿರ್ತದೆ, ಒತ್ತುತ್ತಾನೆ ಮಾತಾಡ್ತಾ ಇರ್ತೇವೆ ಅಂತ. ಮೊದಲಿನ ಕಾಲ ಆಗೆಲ್ಲ ಮನೆಗೆ ನೆಂಟರು ಬಂದಾಗ ಎಲ್ಲರೂ ಹತ್ತಿಗೆ ಕೂತುಕೊಂಡು ಎಲ್ಲರೂ ಒಂದಾಗಿ ಕೂತ್ಕೊಂಡು ಗಡಪ ಹೇಗಿದ್ದೀರಾ, ಚಿಕ್ಕಪ್ಪ ಹೇಗಿದ್ದೀರಾ, ಅಪ್ಪ ಹೇಗಿದ್ದೀರಾ, ಅಮ್ಮ ಹೇಗಿದ್ದೀರಾ, ಅತ್ತೆ ಮಾವ ಹೇಗಿದ್ದೀರಾ ಕೇಳುವಂತ ಕಾಲ ಮೊದಲಿತ್ತು. ಈಗೇನಂತೇಳಿ ಮನೆಗೆ ನೆಂಟರು ಬಂದರಂತೇಳಿ ಖಾಲಿ ಯಜಮಾನ ಮಾತ್ರ ದಾವಡಿಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಮಕ್ಕಳೆಲ್ಲರೂ ಮನೆಯವರು ಉಳಿದವರೆಲ್ಲ ಫೋನಲ್ಲಿ ಮೊಬೈಲ್ ಒತ್ತುತ್ತಾ ಇರ್ತಾರೆ ಅಂತ. ಅದರಿಂದ ಅದಲ್ಲ, ಕೂಡು ಕುಟುಂಬ ಅಥವಾ ಸಂಸಾರ ಅನ್ನೋದು ಎಲ್ಲರೂ ಒಂದಾಗಿದ್ದರೆ ಮಾತ್ರ ಸಾಧ್ಯ ಅಂತ. ಆದ್ದರಿಂದ ಇವನು ಅಷ್ಟೇ ಬಟ್ ಈ ಒಂದು ರಾಜ ಎಷ್ಟು ಸಂಕಲ್ಪ ಮಾಡಿದ ಫಲ ಸಿಗದಾಗ ಜಾತಕ ವಿಮರ್ಶನೆ ಮಾಡ್ತಾನಂತೆ. ಮೊದಲಿನ ಕಾಲದ ಬ್ರಾಹ್ಮಣರಿಗೆ ಮನೆಯವರೆಲ್ಲ ಜಾತಕ ಯಾವ ರೀತಿ ತೋರಿಸ್ತಾ ಇದ್ರು, ಅದೇ ರೀತಿ ಇಲ್ಲಿ ಜಾತಕವನ್ನು ತೋರಿಸ್ತಾನಂತೆ. ಜಾತಕವನ್ನು ತೋರಿಸಿದಾಗ ದೇವತಾನುಗ್ರಹ ಇಲ್ಲ, ವಿಷ್ಣು ಸಂಬಂಧ ಶಾಪಗೋಪಾದಿಗಳಿದೆ, ವಿಷ್ಣು ದೇವರ ಪೂಜೆ ಮಾಡಬೇಕು ಅಂತ ಹೇಳಿ ಬಂದಾಗ ವಿಷ್ಣು ದೇವರ ಪೂಜೆಯನ್ನು ಮಾಡಿ ಉಳಿತಾದ ಅಂತ ಹೇಳಿದೆ. ಒಳಿತಾಗಿ ಜೀವನ ಉಳಿತಾಗಿ ಸಂಪದ್ಭರಿತವಾದ ಅಂತ ಯಾವ ರೀತಿ ಅಂತ ಹೇಳಿದ್ರೆ ಒಂದು ಕಲಶವನ್ನು ಇಟ್ಟು ಅಕ್ಕಿಯ ರಾಶಿಯನ್ನಿಟ್ಟು, ಅಕ್ಕಿಯ ರಾಶಿಯ ಮೇಲೆ ಒಂದು ತಂಬಿಗೆಯನ್ನಿಟ್ಟು, ತಂಬಿಗೆ ನೂಲನ್ನು ಸುತ್ತಿ ಅದರೊಳಗೆ ದ್ರವ್ಯಾದಿಗಳನ್ನೆಲ್ಲ ಹಾಕಿ ಅದರ ಒಳಗೆ ಮಾವಿನ ತುದಿಯನ್ನಿಟ್ಟು ಅದರ ಮೇಲೆ ತೆಂಗಿನಕಾಯಿಯನ್ನಿಟ್ಟು ಅದನ್ನು ಅಲಂಕಾರ ಭೂಷಿತವಾಗಿ ದೇವರ ಪೂಜೆ ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡ್ತಾನೆ. ಯಾಕೆ ಅಂತ ಹೇಳಿದ್ರೆ ಅಕ್ಕಿ ಕಾಳು ಅನ್ನೋದು ನಮ್ಮ ಜೀವನದ ಹೊಟ್ಟೆಪಾಡಿನ ಸಂಕೇತ ಅಂತ. ಒಂದು ವೇಳೆ ಅಕ್ಕಿ ಕಾಳು ನಮ್ಗೆ ಇಲ್ಲ ಅಂತ ಹೇಳಿ ಜೀವನ ಉಂಟ ಇಲ್ಲವಿಲ್ಲ. ಅದರಿಂದ ಅದನ್ನೇ ದೇವರೇ ನಿಮ್ಮ ಪಾದಕ್ಕೆ ಇಡ್ತಾ ಇದ್ದೇವೆ ಅಂತ. ಅದರ ಮೇಲೆ ಇಟ್ಟಂತ ಕುಂಭ ದೇವರ ಎದೆಯ ಭಾಗ, ಕುತ್ತಿಗೆಯ ಭಾಗ ತನಕ ಅಂತ. ಅದಕ್ಕೆ ಸುತ್ತಿದಂತಹ ನೂಲು ಅನ್ನುವಂಥದ್ದು ಮನುಷ್ಯರಿಗೆ ಯಾವ ರೀತಿ ನರನಾಡಿಗಳಿದೆಯೋ ಅದೇ ರೀತಿ ದೇವರ ನರನಾಡಿಗಳರ್ಥ ಅಂತ. ಅದರೊಳಗೆ ತುಂಬಿಸತ್ತ ಕಲಶದ್ರವ್ಯವಾದಂತಹ ನೀರು ದೇವರ ರಕ್ತ ಅಂತ ಅರ್ಥ ಅಂತ. ಅದರ ಮೇಲೆ ಇಟ್ಟಂತಹ ಮಾವಿನದಿ ಅನ್ನೋದು ನಮ್ಮ ಜೀವನದ ಏಳಿಗೆ ಸಂಕೇತ. ಯಾಕಂದ್ರೆ ಕೆಳಗೆ ಇಟ್ಟದ್ದು ನಮ್ಮ ಜೀವನವನ್ನು, ಅಕ್ಕಿ ಎನ್ನುವುದು ನಮ್ಮ ಜೀವನ ಇಟ್ಟೇವೆ ಅಂತಂದ್ರೆ ಆ ಕಲಶದೊಳಗಿರುವಂತಹ ಮಾವಿನದಿ ನಮ್ಮ ಜೀವನದ ಏಳಿಗೆ ಸಂಕೇತ ಅಂತ. ಅದರ ಮೇಲೆ ಇಟ್ಟಂತಹ ತೆಂಗಿನಕಾಯಿ ಎನ್ನುವುದು ದೇವರ ಮುಖ ಅಂತ. ಅದರಿಂದ ದೇವರನ್ನು ಪೂಜೆ ಮಾಡ್ಬೇಕಂದ್ರೆ ಕೆಲವರೆಲ್ಲ ಹೇಳ್ಬೋದು ಇಷ್ಟೇ ಹೂ ಬೇಕಾ ಅಲಂಕಾರ ಅಂತ ಹೇಳಿದ್ರೆ, ಆಗ ಭಟ್ರು ಹೇಳಿದ್ರು, ಸಂತೋಷ್ ಭಟ್ರು ಹೇಳಿದ್ರೆ ಏನಂತಂದ್ರೆ ವಿಷ್ಣು ಅಲಂಕಾರ ಪ್ರಿಯ ಅಂತ. ವಿಷ್ಣು ಮತ್ತೆ ದುರ್ಗೆ ಅಲಂಕಾರ ಪ್ರಿಯರಾಗಿರ್ತಾರೆ, ಈಶ್ವರ ದೇವರು ಅರ್ಚನ ಪ್ರಿಯರಾಗಿರ್ತಾರೆ ಅಂತ. ಯಾವತ್ತು ಅರ್ಚನೆಯನ್ನು ಶಿವದೇವರು ಇಷ್ಟಪಡ್ತಾರೆ ಅಂತ, ದೇವಿ ಮತ್ತು ವಿಷ್ಣು ಅಲಂಕಾರವನ್ನು ಇಷ್ಟಪಡ್ತಾರೆ ಅಂತ. ಅದರಿಂದ ಅಲಂಕಾರ ಇಷ್ಟೇ ಹೂ ಬೇಕಾ ಅಂತ ಕೇಳ್ಬೋದು. ಇಲ್ಲ, ಒಂದು ದಾಸವಾಳದ ಹೂವನ್ನಾದ್ರೂ ದೇವರಿಗಿಟ್ಟು ದೇವರು ಸ್ವೀಕಾರ ಮಾಡಿಕೊಳ್ಳಿ ಅಂತೇಳಿ ಖಂಡಿತವಾಗ್ಲೂ ದೇವರು ಸ್ವೀಕಾರ ಮಾಡ್ತಾರೆ ಅಂತ. ರಾಜನು ಅಷ್ಟೇ ದೇವರ ಪೂಜೆಯನ್ನು ಮಾಡಿ ಉಳಿತಾದ ಇಲ್ಲಿವರೆಗೆ 3ನೇ ಅಧ್ಯಾಯ ಮುಕ್ತಾಯವಾಯಿತು. 4ನೇ ಅಧ್ಯಾಯದಲ್ಲಿ ಒಬ್ಬ ವ್ಯಾಪಾರಿ ಇದ್ದಾನೆ. ವ್ಯಾಪಾರಿಗೆ ಸಂಪತ್ತನ್ನೋದು ಕಡಿಮೆ ಇರಲಿಲ್ಲ. ರತ್ನ ವೈಡೂರ್ಯಗಳಿತ್ತು, ದೊಡ್ಡ ಮನೆ ಇತ್ತು, ಮಳಿಗೆ ಇತ್ತು, ವ್ಯಾಪಾರ ಉದ್ದಿಮೆಗಳಿತ್ತು, ರತ್ನದ ಅಂಗಡಿ ಇತ್ತು, ಬೇಕಾದ ಸಂಪತ್ತು ಇತ್ತು, ಹೆಂಡತಿ ಇತ್ತು, ಎಲ್ಲವೂ ಇತ್ತು. ಅದು ಇಲ್ಲ ಅಂತ ಹೊರಗು ಅಂತೇಳಿ ಒಂದೇ ಒಂದು ಏನಾಗಿರ್ಬೋದು ಸತ್ಯ, ಮಕ್ಕಳಿಲ್ಲ ಅನ್ನುವಂತ ಕೊರಗು ಅವಂದು ಜೀವನ ಆಗಿತ್ತು ಅಂತ. ಆ ರೀತಿ ಇದ್ದಾಗ ಎಷ್ಟೋ ಹರಕೆಗಳನ್ನು ಹೇಳಿದ, ಎಷ್ಟೋ ದೇವರಲ್ಲಿ ಬೇಡಿದ, ಎಷ್ಟೋ ಕಡೆಯಲ್ಲಿ ವಿಮರ್ಶನೆ ಮಾಡಿದ್ರು, ಫಲ ಸಿಗದಾಗ
ಒಂದು ಕಡೆಯಲ್ಲಿ ರಾಜನಾದವ ಪೂಜೆ ಮಾಡುವುದನ್ನು ಕಂಡು ಅವರನ್ನ ಕೇಳ್ತಾನೆ ಈ ಪೂಜೆಯ ಫಲ ಏನು ಅಂತ. ಆಗ ಅಲ್ಲಿರತಕ್ಕಂಥ ಭಟ್ರು ಹೇಳ್ತಾರಂತೆ ಅದೇ ಸತ್ಯನಾರಾಯಣ ದೇವರ ಪೂಜೆ ಅಂತ. ಅದನ್ನ ಫಲ ಏನು ಅಂತ ಹೇಳಿದ್ರೆ ದುಃಖ ಶೋಕಾದಿ ಶಮನಂ ಧನಧಾನ್ಯ ಪ್ರವರ್ತನಂ ಸೌಭಾಗ್ಯ ಸಂತತಿಕರಂ ಸರ್ವತ್ರ ವಿಜಯಪ್ರದಂ ಅಂತ ಅರ್ಥ ಹೇಳಿ ಅಂತೇಳಿ ಎಲ್ಲ ದುಃಖಗಳೆಲ್ಲ ನಾಶವಾಗಿ ಹೋಗ್ತದೆ. ದುಃಖ ಶೋಕಾದಿ ಶೋಕಗಳೆಲ್ಲ ನಾಶವಾಗ್ತದಂತೆ. ಧನಧಾನ್ಯ ಪ್ರವರ್ಧನ ಸಂಪತ್ತುಗಳು ಧನ ಧಾನ್ಯಗಳೆಲ್ಲ ಜಾಸ್ತಿ ಆಗ್ತದಂತೆ. ಸಂಪತ್ತು ಪ್ರಾಪ್ತಿ ಆಗ್ತದಂತೆ. ಸಂತಾನ ಪ್ರಾಪ್ತಿ ಆಗ್ತದಂತೆ. ನೆಮ್ಮದಿ ಪ್ರಾಪ್ತಿ ಆಗ್ತದೆ ಅಂತ ಎಂದಾಗ ಹೆಂಡತಿ ಹತ್ರ ಹೋಗಿ ಹೇಳ್ತಾನಂತೆ ಒಂದು ಸಂಕಲ್ಪ ಮಾಡುವ, ಮಕ್ಕಳಾಯಿತು ಅಂತ ಯಾರೆ ದೇವರ ಪೂಜೆ ಮಾಡುವ ಅಂತ ಸಂಕಲ್ಪ ಮಾಡ್ತಾನಂತೆ. ಸಂಕಲ್ಪ ಮಾಡಿದಂತ 9 ತಿಂಗಳಿಗೆ ತನ್ನ ಹೆಂಡತಿ ಒಂದು ಹೆಣ್ಣು ಮಗುವಿಗೆ ಜನ್ಮವೂ ತಾಳ್ತಾಳಂತೆ. ಹೆಣ್ಣು ಮಗು ಹುಟ್ಟಿದಂತ ಕಾಲದಲ್ಲಿ ಹೆಂಡತಿ ಹೇಳ್ತಾಳಂತೆ ಒಂದು ಮಗು ಹುಟ್ಟಿ ಆಯ್ತು, ಒಂದು ಪೂಜೆ ಮಾಡುವ ಅಂತ. ಆಗ ಗಂಡ ಹೇಳ್ತಾನಂತೆ ಏನು ನಿಂಗೆ ಅವಸರ, ಮಗು ಸಣ್ಣದು, ಮಗು ಅಳ್ತಾ ಇರ್ತದೆ, ಈಗ ಪೂಜೆ ಮಾಡೋದು ಬೇಡ, ಮಗು ದೊಡ್ಡವಳಾಗ್ಲಿ ಆನಂತರ ಪೂಜೆ ಮಾಡುವ ಅಂತ ಹೇಳ್ತಾನಂತೆ. ಮಗು ದೊಡ್ಡವಳು ಆಗ್ತಾ 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 ಪ್ರಾಯಪ್ರಬುದ್ಧಕ್ಕೂ ಬರ್ತಾಳಂತೆ. ಪ್ರಾಯಪ್ರಬುದ್ಧಕ್ಕೆ ಬಂದಾಗ ಪೂಜೆ ಮಾಡುವ ಅಂದಾಗ ಇನ್ನೊಮ್ಮೆ ಹೇಳ್ತಾನಂತೆ ಮಗು ದೊಡ್ಡವಳಾಗಿರ್ಬೋದು, ಇನ್ನು ಸ್ವಲ್ಪ ಸಮಯದಲ್ಲಿ ಮಗಳಿಗೆ ಮದುವೆ ಇದೆ ಅಲ್ಲ, ಮದುವೆಗೆ ತುಂಬ ಮಂದಿ ಬರ್ತಿರ್ತಾರೆ, ಆಗ ಪೂಜೆ ಮಾಡುವ ಅಂತ ಸಂಕಲ್ಪ ಮಾಡುವ ಅಂತೆ. ಹಾಗೆ ಮುಂದೆ ಹೋಗಿ ಹೋಗಿ ಮದುವೆ ದಿನವೂ ಬಂದೋಯ್ತು, ಮದುವೆ ದಿನವೂ ಆಗಿ ಹೋಯ್ತು. ಮದುವೆ ಹೆಂಡತಿ ಹೇಳ್ತಾನಂತೆ ಮಗಳಿಗೆ ಮದುವೆ ಆಯಿತು, ಪೂಜೆ ಮಾಡುವ ಅಂದಾಗ ಏನು ಹೇಳ್ತಾನೆ ಅಂತಂದ್ರೆ ಈಗ ಪೂಜೆ ಬೇಡ, ಮೊನ್ನೆ ಮದುವೆಗೆ ತುಂಬ ಖರ್ಚಾಗಿದೆ, ಪೂಜೆ ಈಗ ಮಾಡೋದು ಬೇಡ, ಸ್ವಲ್ಪ ಸಮಯ ಬಿಟ್ಟು ಮಾಡುವ ಅಂತ. ಆಗ ದೇವರು ಸಂಕಲ್ಪವನ್ನು ಅದಕ್ಕೇನು ಕೆಲವು ಕಾಲಗಳ ಮಾತ್ರ ನಿರ್ದಿಷ್ಟ ಮಾಡಿರ್ತಾರಂತೆ. ಒಂದು ವೇಳೆ ಆ ಕಾಲ ದಾಟಿ ಹೋಯ್ತು ಅಂತ ನಮಗೆ ಕಷ್ಟ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಆಗ ನಮ್ಗೆ ಎಲ್ಲಿ ಯಾರು ತೋರಿಸುವಾಗ ಬರ್ತದೆ, ನೀವೆಂತ ಹರಕೆ ಹಿಡಿದು ಬಾಕಿ ಉಂಟಾ ಅದನ್ನು ಮಾಡಿಸಿ ಅಂತ ಬರ್ತದೆ. ಅದೇ ರೀತಿ ಇವರು ಇಲ್ಲಿ ಏನಾಗ್ತದೆ ಅಂತೇಳಿ ದೇವರು ಕೋಪಿಷ್ಠರಾದ್ರೂ ಗೊತ್ತಿಲ್ಲ. ಇಲ್ಲಿ ಮೊದಲಿನ ಕಾಲ ಇತ್ತು, ಮದುವೆ ಆದಂತ 1 ವರ್ಷದ ಕಾಲ ಮಾವನ ಮನೆಯಲ್ಲೇ ಅಳಿಯ ಜೀವನ ಮಾಡಬೇಕಿತ್ತು, ಮಗಳು ಮತ್ತೆ ಅಳಿಯ ಮಾವನ ಮನೆಯಲ್ಲೇ ಜೀವನ ಮಾಡಬೇಕಿತ್ತು. ಆದರೆ ಈಗೇನಾಗಿದೆ ಅಂತೇಳಿ ಯುಗಾದಿಯ ಸಂಕ್ರಮಣ ವಿಶೇಷ ನವರಾತ್ರಿ ವಿಶೇಷ ಪರ್ವಗಳಿಗೆ ಮಾವನ ಮನೆಗೆ ಹೋಗಿ ಮಾವ ಕೊಡುವಂಥ ಉಡುಗೊರೆಗಳನ್ನು ಹಿಡಿದುಕೊಂಡು ಬಂದು ಜೀವನ ಆಚರಿಸುವಂತೆ ಈಗ ಕಾಲ ಅಂತ. ಮೊದಲು ಹಾಗೆಲ್ಲ ಮಾವನ ಮನೆಯಲ್ಲೇ ಜೀವನ ಮಾಡಬೇಕಿತ್ತು 1 ವರ್ಷ ಪರ್ಯಂತರವಾಗಿ. ಹಾಗಿರುವಾಗ ಮಾವನಿಗೆ ಇನ್ನೂ ಆಶ್ಚರ್ಯ ಆಗ್ತದೆ, ಖುಷಿ ಆಗ್ತದೆ, ನಾನು ಒಬ್ಬ ವ್ಯಾಪಾರ ಮಾಡಿ ಇಷ್ಟು ಸಂಪತ್ತಲ್ಲ, ಅಳಿಯನು ಒಟ್ಟಿಗಿದ್ದಾನೆ, ಇಬ್ಬರು ಸೇರಿ ಇನ್ನೂ ಸಂಪತ್ತು ಜಾಸ್ತಿ ಆಗ್ತದೆ. ಯಾಕಂದ್ರೆ ಇವನು ಜಿಪುಣತ್ವ ಬಿಡ್ಲಿಲ್ಲ, ಒಟ್ಟಿಗೆ ಸೇರ್ಕೊಂಡು ವ್ಯಾಪಾರ ಮಾಡುವಂತ ಅಳಿಯತ್ತ ಮಾವ ಇಬ್ಬರು ನದಿಯನ್ನು ದಾಟಿ ಮತ್ತೊಂದು ಊರಿಗೆ ಹೋಗಿ ಮರದ ಕೆಳಗೆ ಕುತ್ಕೊಂಡು ಕಟ್ಟೆಯಲ್ಲಿ ಕುತ್ಕೊಂಡಿರುವಾಗ ವ್ಯಾಪಾರಕ್ಕೆ ತಯಾರಾಗುವಂತ ಸಂದರ್ಭದಲ್ಲಿ ಮೇಲಿನ ಒಂದು ಬಟ್ಟೆ ಗಂಟು ಕೆಳಗೆ ಬೀಳ್ತದಂತೆ. ಆ ಗಂಟಿನೊಳಗೆ ಆ ಗಂಟನ್ನು ಬಿಡಿಸಿ ನೋಡುವಾಗ ಅದರಲ್ಲಿ ಇದ್ದದ್ದು ಏನು ಅಂತ ಹೇಳಿದ್ರೆ ಚಿನ್ನಾಭರಣ ರಾಶಿ ಇರ್ತದಂತೆ. ಕೈ ತೋಳುಗಳಾಗಿರ್ಲಿ, ಕೈ ಬಳೆ ಆಗಿರ್ಲಿ, ಎದೆ ಪದಕವಾಗಿರ್ಲಿ, ಇದೆಲ್ಲ ಇರುವಂತಹ ಕಾಲದಲ್ಲಿ ಆ ಶೀಲವನ್ನು ಬಿಡಿಸುವಂತಹ ಕಾಲದಲ್ಲಿ ರಾಜ ಭಟರು ಬಂದು ಇವರನ್ನು ಕಾರಾಗೃಹ ಕರ್ಕೊಂಡು ಹೋಗ್ತಾರಂತೆ. ರಾಜರಲ್ಲಿ ಒಪ್ಪಿಸ್ತಾರಂತೆ, ನಮ್ಮ ರಾಜನ ಮಗನನ್ನು ನಾಶ ಮಾಡಿದವರು ಇವರೇ, ರಾಜರ ಆಭರಣಗಳೆಲ್ಲ ಇದೆ, ಅದರಿಂದ ಇವರನ್ನು ಕಾರಾಗೃಹಕ್ಕೆ ಹಾಕ್ಬೇಕಂತ ಇವರಿಬ್ಬರನ್ನು ಕೊಂಡೋಗಿ ಕಾರಾಗೃಹಕ್ಕೆ ಹಾಕ್ತಾರಂತೆ. ಸಂಪತ್ತನ್ನು ಎಷ್ಟು ಉಳಿಬಹುದು ಅಂತ ಹೇಳಿದ್ರೆ ಬರುವಾಗ ಬೆತ್ತಲೆ, ಹೋಗುವಾಗನು ಬೆತ್ತಲೆ, ಸೊಂಟದ ನೂಲು ನಮ್ಮಲ್ಲಿ ಇರುವುದಿಲ್ಲ, ಅದರಲ್ಲಿ ನಾವು ಇಡುದು ನಾನು ಅಷ್ಟು ಮಾಡಿರ್ತೆ ಇಷ್ಟು ಮಾಡಿರ್ತೆ ಅಂತ, ಯಾವುದು ನಮ್ಮದು ಅಲ್ಲ ಅಂತ. ಅದೇ ರೀತಿ ಇಲ್ಲಿ ಏನಾಯ್ತು ಅಂತಂದ್ರೆ ಜಿಪುಣ ರಾಶಿ ಮಾಡಿಟ್ಟ ಸಂಪತ್ತೆಲ್ಲ ನಾಶ ಆಯ್ತು. ನಾಶವಾಗಿ ಹೋದಂತಹ ಕಾಲದಲ್ಲಿ ಇಲ್ಲಿ ಯಾರಿರ್ತಾರಂತಂದ್ರೆ ತಾಯಿ ಮತ್ತು ಮಗಳು ಮಾತ್ರ ಇರ್ತಾರೆ. ಇಬ್ಬರು ಏನು ಮಾಡ್ತಾರೆ, ಸಂಪತ್ತೆಲ್ಲ ನಾಶ ಆಯ್ತು, ಇಬ್ಬರು ಭಿಕ್ಷಾಟನೆಗೆ ಹೋಗ್ತಾರಂತೆ. ಯಾರು? ತಾಯಿ ಮತ್ತೆ ಮಗಳು ಭಿಕ್ಷಾಟನೆ ಹೋಗಿ ಹೋಗಿ ಒಂದು ದಿವಸ ಮಗಳು ಬರುವಾಗ ತಡವಾಯ್ತು. ಯಾವತ್ತು 5 ಗಂಟೆಗೆ ಮಗಳು ಬರ್ತಾ ಇದ್ದಾಳೋ ಆ ದಿವಸ ಬರುವಾಗ 8 ಗಂಟೆ ಆಯ್ತು ಅಂತ ತಾಯಿ ಮಗಳಿಗೆ ಬೈತಾಳಂತೆ, 2 ಪೆಟ್ಟು ಕೊಡ್ತಾಳಂತೆ. ಈಗ ಒಂದು ವೇಳೆ ಮಗಳಿಗೆ ತಾಯಿ ಪೆಟ್ಟು ಕೊಟ್ಟರೆ ಏನಾಗ್ಬೋದು? ತಾಯಿಗೆ ಹಿಂದೆ ತಂದೆ ಬೈದ್ರೆ ಏನಾಗ್ಬೋದು? ತಂದೆಗೆ ಹಿಂದೆ ಈಗ 2 ಬೈಗಳು ಸಿಗ್ಬೋದು. ಅಲ್ಲ ಅಂತ ಹೇಳಿ ಊಟ ಮಾಡಿದ್ರೆ ಕೋಣೆ ಒಳಗೆ ಬಾಯಿ ಒಳಗೆ ಹಾಕಿ ಕುತ್ಕೊಳ್ಬೋದು ತಂದೆ ತಾಯಿಗೆ ಹೆದರಿಸ್ಲಿಕ್ಕೆ. ಆದ್ರೆ ಇಲ್ಲಿ ಏನಾಯ್ತು ಅಂತಂದ್ರೆ ಮಗಳು ಮಗಳಿಗೆ ಸರಿ ಪೆಟ್ಟು ಕೊಡ್ತಾಳೆ ಯಾರು ಅಂತ ತಾಯಿ ಬೈದು ಪೆಟ್ಟು ಕೊಟ್ಟು ಹೇಳ್ತಾಳೆ, ಯಾಕೆ ಮಗಳಿಗೆ ಬರುವಾಗ ತಡವಾಯ್ತು ಅಂತೇಳಿ ಸರಿ ಬೈತಾಳಂತೆ. 5 ಗಂಟೆಗೆ ಸರಿಯಾಗಿ ಶಂಖನಾದವನ್ನು ಮಾಡಬೇಕು ಮನೆಯಲ್ಲಿ. ಮೊದಲಿನ ಕಾಲ ಇತ್ತು, ಸೂರ್ಯ ಅಸ್ತ ಆಗುವಾಗ 6 ಗಂಟೆಗೆ ಸರಿಯಾಗಿ ಮನೆಯಲ್ಲಿ ಶಂಖವನ್ನು ಊದ್ತಾನೆ ಇದ್ರು ಎಲ್ಲ ಮನೆಯಲ್ಲಿ. ಈಗ ಎಷ್ಟು ಮನೆಯಲ್ಲಿ ಊದ್ತಾರೆ?
ಯಾವ ಮನೆ ಸಂಜೆ ಸರಿಯಾಗಿ 6 ಗಂಟೆಗೆ ಶಂಖನಾದವನ್ನು ಊದ್ತಾರೋ ಆ ಮನೆಗೆ ದುಷ್ಟಶಕ್ತಿ ಬರುವುದಿಲ್ಲ ಅನ್ನೋದು ಇರುವುದಿಲ್ಲ. ಅದಕ್ಕೋಸ್ಕರ ಶಂಖನಾದವನ್ನು ಮಾಡೋದು. ಅಥವಾ ತಾಳ ಶಬ್ದ ಭಜನೆಯ ಶಬ್ದ ಅಂತ, ಭಜನೆಯಲ್ಲಿ ನಡೀತದೋ ಅಲ್ಲಿ ವಿಭಜನೆ ಇಲ್ಲ ಅನ್ನೋದು ಇರುವುದು. ಅಥವಾ ತಾಳ ಶಬ್ದ ಎಲ್ಲಿ ಕೇಳ್ತದೋ ಅಲ್ಲಿ ದುಷ್ಟಶಕ್ತಿಗಳ ದೂರ ಆಗ್ತದೆ ಎನ್ನುವಂಥದ್ದು. ಈಗ ಅದೆಲ್ಲ ಹೋಗಿದೆ. ಏನಾಗಿದೆ ಅಂತಂದರೆ ತಂದೆ ತಾಯಿಗಳನ್ನು ಹೇಗೆ ದೂರ ಮಾಡ್ಬೋದು, ಅತ್ತೆ ಮಾವನನ್ನು ಹೇಗೆ ದೂರ ಮಾಡ್ಬೋದು, ಸಂಬಂಧಿಕರನ್ನು ಹೇಗೆ ದೂರ ಮಾಡ್ಬೋದು ಎನ್ನುವಂಥದ್ದು ಧಾರಾವಾಹಿಯನ್ನು ನೋಡಲಿಕ್ಕೆ ನಮಗೆ ಪುಸ್ತಕ ಇದೆ. ಒಂದು ವೇಳೆಗೆ ಕೈಯಲ್ಲಿ ಚೂರಿಯನ್ನು ಇಟ್ಕೊಂಡು ಗಂಡನಿಗೋ ಯಾರಿಗಾರ ಹಾಕುವಂತ ಸೀನ್ ಬಂತು ಅಂತ ಹೇಳಿದ್ರೆ ಗಂಡನಿಗೆ ಬಡಿಸುವಾಗ ಅವರ ಮನಸ್ಸಲ್ಲಿ ಚೂರಿ ಹಾಕ್ತಾರ ಇಲ್ವೋ, ಯಾರಾದ್ರೂ ಬಂದು ರಕ್ಷಣೆ ಮಾಡ್ತಾರ ಇಲ್ವೋ, ಬೇಕಿದ್ರೆ ನೀರು ಕುಡಿ ಅಂತ ಹೇಳಿದ್ರೆ ಬೇಕಿದ್ರೆ ಇದು ಕುಡೀರಿ, ನಮ್ಗೆ ಧಾರಾವಾಹಿ ನೋಡ್ಬೇಕು ಅನ್ನುವಂತ ಕಾಲ ಬಂದಿದೆ ಈಗ. ಅಥವಾ ಭಜನೆ ಮಾಡ್ಲಿಕ್ಕೆ ಪುಸ್ತಕ. ಯಾಕೆ ತುಳಸಿ ಗಟ್ಟೆಗೆ ಸರಿಯಾಗಿ 6 ಗಂಟೆಗೆ ದೀಪ ಇಡಬೇಕು ಅಂತ ಹೇಳಿದ್ರೆ ನಮ್ಮ ಜಾಗದಲ್ಲಿ ಎಷ್ಟೋ ದುಷ್ಟಶಕ್ತಿಗಳೆಲ್ಲ ಸವಾರಿ ಮಾಡ್ತಾ ಇರ್ತದಂತೆ. ಕೆಟ್ಟ ಶಕ್ತಿಗಳೆಲ್ಲ ಹೋಗುವಂತಹ ಸಂದರ್ಭದಲ್ಲಿ ಒಂದು ತುಳಸಿ ಗಟ್ಟೆಯನ್ನು ನ್ಯಾಯ ತೀರ್ಮಾನ ಕಟ್ಟೆ ಅಂತೆ ಅಲ್ಲಿ ನಿತ್ಯ ತುಳಸಿ ಗಟ್ಟೆಗೆ ದೀಪವನ್ನು ಇಟ್ಟರೆ ದುಷ್ಟಶಕ್ತಿಗಳ ಮನೆಯೊಳಗೆ ಜಾಗದೊಳಗೆ ಬರುವುದಿಲ್ಲ ಅನ್ನುವ ಕಾರಣಕ್ಕೋಸ್ಕರ ತುಳಸಿ ಗಟ್ಟೆಗೆ ದೀಪವನ್ನು ಇಡಬೇಕು. ಅಥವಾ ಭಜನೆಯನ್ನು ಮಾಡಬೇಕು, ಸ್ತೋತ್ರ ಪಾರಾಯಣವನ್ನು ಮಾಡಬೇಕು. ಇದೆಲ್ಲ ಯಾವ ಮನೆಯಲ್ಲಿ ನಡೀತದೆ ಆ ಮನೆಯಲ್ಲಿ ಲಕ್ಷ್ಮಿ ಒಲಿದು ಬರ್ತಾಳೆ. ಅದಕ್ಕೋಸ್ಕರ ಸಂಜೆಯ ಹೊತ್ತಿನಲ್ಲಿ ಹೇಳುವುದು ಮನೆ ದೀಪ ಉಳಿಸಿದ ನಂತರ ಕಸಮರಿಕೆಯಲ್ಲಿ ಕಸ ಗುಡಿಸಬಾರ್ದು. ಯಾಕೆಂದರೆ ಅಲ್ಲಿ ಲಕ್ಷ್ಮಿ ಅನ್ನೋದು ಸಂಜೆ ಹೊತ್ತಿನ ಮನೆಗೆ ಬರ್ತಾ ಇರ್ತಾಳೆ ಅಂತ. ಅದಕ್ಕೋಸ್ಕರ ಭಜನೆ, ಸಂಕೀರ್ತನೆ, ತಾಳ, ದೀಪ ಇಡುವಂತ ಇದೆಲ್ಲ ಮಾಡಬೇಕು ಅಂತೇಳಿ ಅದೇ ಲಕ್ಷ್ಮಿ ಅನುಗ್ರಹ ಅಂತ. ಆಗ ತಾಯಿ ಅದು ಇದನ್ನೆಲ್ಲ ಹೇಳಿ 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 ಮಗಳಿಗೆ ಬೈತಾ ಇರ್ತಾಳಂತೆ. ಮಗಳು ಕೂಗ್ತಾ ಕಣ್ಣೀರು ಆಗ್ತಾ ಆಗ್ತಾ ತನ್ನ ಜೋಳಿಗೆಯಲ್ಲಿದ್ದು ಪ್ರಸಾದ ತಿಂದು ಬರ್ತಾಳಂತೆ. ಆಗ ತಾಯಿ ಆಟ ಇದು ಎಂಥ ಪ್ರಸಾದ ಅಂತ. ಬೆಳಗ್ಗಿಂದ ಸಂಜೆ ತನಕ ಭಿಕ್ಷಾಟನೆ ಹೋಗಿದ್ದೇ ನಮ್ಮ. ಎಲ್ಲಿಯೂ ಭಿಕ್ಷಾಟನೆಯಿಂದ ಒಂದು ಹೊತ್ತು ಅನ್ನದ ಕಾಳು ಸಿಗ್ಲಿಲ್ಲ, ಒಂದು ಹಣವೂ ಸಿಗ್ಲಿಲ್ಲ. ಗೊತ್ತುಂಟು ಕಷ್ಟಪಟ್ಟವರಿಗೆ, ಕಣ್ಣೀರು ಹಾಕಿದವರಿಗೆ ಗೊತ್ತುಂಟು. ಬೆಳಗ್ಗಿಂದ ಸಂಜೆ ತನಕ ಬಿಸಿಲಲ್ಲಿ ಕೆಲಸ ಮಾಡಿ ರಾತ್ರಿ ಹೊತ್ತಿನ ಕಷ್ಟಪಟ್ಟು ಬೀಡಿ ಕಟ್ಟಿಯೋ ಅಥವಾ ಏನಾದರೂ ಕೆಲಸ ಮಾಡಿಯೋ ಜೀವನ ಮಾಡಿದವರಿಗೆ ಗೊತ್ತುಂಟು ಕಷ್ಟ ಏನು ಅಂತ. ಮಕ್ಕಳನ್ನು ಒಂದು ಹೊತ್ತು ಬೆಳೆಸಲಿಕ್ಕೆ, ವಿದ್ಯಾಭ್ಯಾಸ ಕಳಿಸಲಿಕ್ಕೆ ಕಷ್ಟಪಟ್ಟಿದ್ದಾರೆ ಅನ್ನೋದು ತಂದೆ ತಾಯಿಗಳಿಗೆ ಮಾತ್ರ ಗೊತ್ತು. ಅದು ನಮಗೆ ಗೊತ್ತಾಗೋದು ಯಾವಾಗಂತೇಳಿ ನಮಗೆ ಮಕ್ಕಳಾದಾಗ ನಮಗೆ ಗೊತ್ತಾಗ್ತದೆ ತಂದೆ ತಾಯಿಗಳು ನಮ್ಗೆ ಏನು ಮಾಡಿದ್ದಾರೆ ಅಂತ, ಏನು ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಮಗಳು ತಾಯಿಯ ಕಣ್ಣೀರಾಗ್ತಾ ಹೇಳ್ತಾಳಂತೆ, ಮಗಳೇ ಇಷ್ಟೊತ್ತಾಗಿ ತಡವಾಗಿ ಬಂದು ಈ ಪ್ರಸಾದ ಕೊಟ್ಟಿದ್ದೀಯಲ್ಲ ಮಗಳೇ, ನನ್ನ ಜೀವನ ಪಾವನ ಆಯಿತು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ತನಕ ನೀನು ಹುಟ್ಟಲಿಕ್ಕೆ ಕಾರಣ ನಮಗೆ ಮಕ್ಕಳಿರಲಿಲ್ಲ ಅಮ್ಮ. ಮಕ್ಕಳಿಲ್ಲ ಅನ್ನುವಂಥ ಕಾಲದಲ್ಲಿ ಸತ್ಯನಾರಾಯಣರ ಪೂಜೆ ಮಾಡ್ತೇವೆ ಅನ್ನೋ ಸಂಕಲ್ಪ ಇಟ್ಟು ಆ ಸಂಕಲ್ಪದ ಫಲವಾಗಿ ನಮಗೆ ಮಕ್ಕಳಾಗಿ ಇಷ್ಟು ದೊಡ್ಡದಾದ್ರೂ ನಮಗೆ ಪೂಜೆ ಮಾಡುವಂಥ ಯೋಗ ದೇವರು ಕಲಿಸಲಿಲ್ಲ, ಅದಕ್ಕೆ ಕಷ್ಟ ಬಂದಿರಬೇಕು ಅಂತೇಳಿ ಮಗಳು ಹೇಳ್ತಾರಂತೆ. ಇಷ್ಟೇ ಆದದ್ದಮ್ಮ, ಪರವಾಗಿಲ್ಲ, ಹೊಟ್ಟೆಗೆ ತಿಂತ ಇಲ್ಲೋ ಗೊತ್ತಿಲ್ಲ, ಹಣವನ್ನು ಒಟ್ಟು ಮಾಡಿ ಸತ್ಯನಾರಾಯಣರ ಪೂಜೆ ಮಾಡುವಂತ ಸಂಕಲ್ಪ ಮಾಡ್ತಾರೆ. ನಾಳೆ ದಿವಸ ಪೂಜೆಗೆ ದಿನವಾಗಿದ್ರೆ ವ್ಯವಸ್ಥೆ ಆಗಿದ್ರೆ ಇವತ್ತಿನ ರಾತ್ರಿ ಹೊತ್ತಿನ ರಾಜನಿಗೆ ಕರೆಸಿ ಬಿಡ್ತಾರಂತೆ. ಕಾರ್ಯಕ್ರಮ ಇಟ್ಟವರು ಕಳ್ಳರಲ್ಲ, ಅವರ ವ್ಯಾಪಾರಿಗಳು ನಷ್ಟವಾದ ಸಂಪತ್ತನ್ನು ಕೊಡಲಿಲ್ಲ ಅಂತ ಯಾರೇ ನಿನ್ನ ರಾಜ್ಯವನ್ನೇ ನಾಶ ಮಾಡ್ತೇನೆ ಅಂತದ್ದು ರಾತ್ರಿ ಅಶರೀರವಾಣಿ ಕನಸು ಬೀಳ್ತಂತೆ ರಾಜನಿಗೆ. ರಾಜ ಮರುದಿವಸ ಕಾರಾಗೃಹಕ್ಕೆ ಇಟ್ಟಂತ ಈ ಇಬ್ಬರನ್ನು ಅಳಿಯ ಮತ್ತು ಮಾವನನ್ನು ಬರಮಾಡಿಸಿಕೊಂಡು ಅವರಿಗೆ ನಷ್ಟವಾದಂತಹ ಸಂಪತ್ತನ್ನು ಕೊಟ್ಟು ಕಳಿಸ್ತಾರೆ. ಮೊದಲಿನ ಕಾಲ ಇತ್ತು ಏನಂತೆ, ದೂತರ ಒಂದು ಹೇಳ್ತಾ ಇದ್ರು, ಹೀಗೀಗೆ ಬರ್ತಾ ಇದ್ದಾರೆ, ನದಿಯ ಹತ್ರ ಹೋಗಿ ನಿಲ್ಲಿ, ನದಿಯ ತಟಾಕದಲ್ಲಿ ಹೋಗಿ ನಿಲ್ಲಿ, ಬರ್ತಾ ಇರ್ತಾರೆ ಅಂತ. ಆದರೆ ಈಗೇನಾಗಿದೆ ಅಂತ ಹೇಳಿದ್ರೆ ಫಾರಿನ್ನಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ನಾವು ಕಾರ್ ಇಟ್ಕೊಂಡು ಹೋಗಿ ಕಾದು ಕೊಡ್ತೇವೆ, ಎಷ್ಟು ಗಂಟೆಗೆ ಫ್ಲೈಟ್ನಲ್ಲಿ ಇಳಿತಾರೆ, ಎಷ್ಟು ಗಂಟೆಗೆ ಕರ್ಕೊಂಡು ಬರ್ಬೋದು ಅಂತ ಅಲ್ವಾ. ಆದ್ರೆ ಮೊದಲಾಗೆಲ್ಲ ದೂತರು ಕಾಯ್ತಾ ಇದ್ದಳು ಅಂತ. ದೂತರು ಒಂದು ಹೇಳ್ತಾರೆ ಏನು ಅಂತಂದ್ರೆ, ಪೂಜೆ ಯಾರು ಮಗಳು ಮತ್ತೆ ತಾಯಿ ಪೂಜೆ ಮಾಡ್ತಾ ಇರ್ತಾಳೆ, ಮಗಳ ಪೂಜೆ ತಾಯಿಯ ಪೂಜೆ ಪೂರ್ಣವಾಗಿರ್ತದೆ, ಮಗಳ ಮಂಗಳಾರತಿ ಮಾತ್ರ ಆಗಿರ್ತದೆ. ಬಂದು ಹೇಳುವಂತಹ ಮಾತು, ನಿಮ್ಮ ಗಂಡಂದಿರಿಬ್ಬರು ಬರುತ್ತಾ ಇದ್ದಾರೆ ಅಂತ. ಇವರಿಗೆ ಖುಷಿಯಲ್ಲಿ ಓಡೋಡಿಕೊಂಡು ಹೋಗ್ತಾರೆ. ಯಾರು? ತಾಯಿ ಮತ್ತು ಮಗಳು ಓಡಿಕೊಂಡು ಹೋಗಿ ನದಿಯ ತಟಾಕದಲ್ಲಿ ಹೋಗಿ ನಿಲ್ತಾ ಇರ್ತಾರೆ. ದೋಣಿಯಲ್ಲಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ರಾಜ ಕೊಟ್ಟಂತಹ ನಷ್ಟವಾದ ಸಂಪತ್ತನ್ನೆಲ್ಲ ಚೀಲದಲ್ಲಿ ಬುಟ್ಟಿ ಇಟ್ಕೊಂಡು ಬರುವಾಗ, ದೋಣಿಯಲ್ಲಿ ಬರುವಾಗ ದೇವರು ಬ್ರಾಹ್ಮಣ ರೂಪದಲ್ಲಿ ಬಂದು ಇನ್ನೊಮ್ಮೆ ಕೇಳ್ತಾರೆ, ಇದರಲ್ಲಿರುವುದು ಏನು? ನಾವು ಹೇಳ್ಬೋದು, ದೇವರ ಕಷ್ಟ ಬಂದಾಗ ನಾವು ದೇವರಿಗೆ ಬೈಯೋದು ಜಾಸ್ತಿ, ದೇವಸ್ಥಾನಕ್ಕೆ ಹೋಗೋದು ಬೇಡ. ಕಷ್ಟ ಕೊಟ್ಟಿದ್ದಾರಲ್ಲ, ಕಷ್ಟ ಬಂದಾಗ ದೇವರಿಗೆ ಸಹ ಕೈ ಮುಗಿಯೋದಿಲ್ಲ. ಯಾಕೆ? ನಮಗೆ ಕಷ್ಟ ಕೊಟ್ಟರು ಬೇಡ ಅಂತ. ಆದರೆ ದೇವರ ಪರೀಕ್ಷೆಯನ್ನು ನಾವು ಯಾವ ತಿಳ್ಕೊಳ್ಬೇಕಂತ. ಕಷ್ಟ ಎಷ್ಟೇ ಕೊಡಿ ದೇವರೇ, ಎಷ್ಟು ಕೊಡ್ಲಿಕ್ಕಾಗ್ತದೆ ಅಷ್ಟೇ ಕೊಡ್ರಿ,
ಆದರೆ ಅದನ್ನು ಎದುರಿಸುವಂತಹ ಶಕ್ತಿಯನ್ನು ನೀವು ನಮಗೆ ಕೊಡಿ ಅಂತ ನಾವು ದೇವರ ಹತ್ರ ಬೇಡಿದ್ರೆ ಕಷ್ಟ ಅನ್ನೋ ನಮ್ಮ ಹತ್ರ ಇರುವುದಿಲ್ಲ ಅಂತೆ. ನಾವು ದೇವರ ಹತ್ರ ಬೇಡೋದಿಷ್ಟೇ, ಅಷ್ಟು ಚಿನ್ನ ಕೊಡಿ, ಆ ಸಾಲ ಮುಗಿಸಿ, ಈ ಸಾಲ ಮುಗಿಸಿ, ಆರೋಗ್ಯ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ದೇವರ ಹತ್ರ ಬೇಡೋದು ಬಿಟ್ಟರೆ ದೇವರೇ ನೀವು ನಮ್ಮೊಂದಿಗೆ ಬನ್ನಿ ಅಂತ ಯಾವತ್ತೂ ನಾವು ಕೇಳ್ತೇವೆ? ಖಂಡಿತ ಆಗಲು ಕೇಳುವುದಿಲ್ಲ. ಯಾವತ್ತು ದೇವರು ನಮ್ಮೊಂದಿಗೆ ಬರ್ತಾರೋ ಆ ಕಷ್ಟ ಅನ್ನೋದು ನಮ್ಮೊಟ್ಟಿಗೆ ಹತ್ತಿರವೇ ಬರುವುದಿಲ್ಲ ಅಂತ. ಕತ್ತಲೆಗೆ ಬೆಳಕು ಬಂದಂತೆ. ಪತಂಗ ಇದ್ದಾಗ ಒಂದು ದೀಪ ಉರಿಸಿ ಪತಂಗ ಯಾವ ರೀತಿ ದೂರವಾಗ್ತದೋ ಅದೇ ದೇವರ ನಮ್ಮೊಂದಿಗೆ ಬಂದ ಕಷ್ಟ ಎಲ್ಲ ದೂರ ಆಗ್ತದೆ ಅಂತ. ಇಲ್ಲಿ ದೇವರೇ ಬಂದು ಪರೀಕ್ಷೆ ಮಾಡ್ತಾರೆ, ಇದರಲ್ಲಿ ಇರುವುದೇನು ಅಂತ. ಇದರಲ್ಲಿ ಇರುವುದೇನು ಅಂದಾಗ ದೀಪಣಿ ವ್ಯಾಪಾರಿಗೆ ಇನ್ನು ಆಲೋಚನೆ ಆಗ್ತದೆ, ಇವರೊಬ್ರು ಭಟ್ರು, ಇನ್ನೊಮ್ಮೆ ನಾವಿದ ಚಿನ್ನಾಭರಣ ಇದೆ ಅಂತ ಹೇಳಿದ್ರೆ ಅದನ್ನು ಕೇಳ್ತಾರೆ ಅಲ್ಲ ಅಂದಾಗ ಇವರು ಹೇಳ್ತಾರೆ ಇದರಲ್ಲಿರುವುದನ್ನು ಎಲೆಬಳ್ಳಿಗಳು ಅಂತ ಹೇಳ್ತಾರೆ. ಎಲೆಬಳ್ಳಿಗಳಂತ ಹೇಳಿದಾಗ ಬ್ರಾಹ್ಮಣ ಹೋಗಿ ದೂರಲ್ಲಿ ಕೊಡ್ತಾನೆ, ದೋಣಿಯಲ್ಲಿ ಬರುವಾಗ ಈಚೆ ಅವನು ಬಿಡಿಸಿ ನೋಡ್ತಾರಂತೆ ಈ ಚಿನ್ನ ಎಲ್ಲ ಉಂಟಾ ಅಂತ ಇನ್ನು ಪರೀಕ್ಷೆ ಮಾಡುದು. ನೋಡುವಾಗ ಅದರಲ್ಲಿ ಇದ್ದದ್ದೆಲ್ಲ ಚಿನ್ನ ಎಲ್ಲ ಮಾಯವಾಗಿ ಅಲ್ಲಿರೋದೆಲ್ಲ ಎಲೆಬಳ್ಳಿಗಳಾಗಿ ಹೋಗಿರ್ತದೆ. ಆಗ ಇವರಿಗೆ ತಪ್ಪಿನ ಅರಿವಾಗ್ತದೆ. ಬ್ರಾಹ್ಮಣರು ಹೋಗಿ ಕ್ಷಮೆಯನ್ನು ಯಾಚಿಸ್ತಾರೆ. ಕ್ಷಮೆಯನ್ನು ಯಾಚಿಸಿದಾಗ ಸಂಪತ್ತೆಲ್ಲ ಬರ್ತದೆ ಅಂತೆ. ಅರೆ ದೋಣಿ ಬರ್ತಾ ಇದ್ದಾಗನೆ ತಾಯಿ ಮತ್ತೆ ಮಗಳು ನೋಡ್ತಾ ಇರ್ತಾರೆ. ನೋಡ್ತಾ ಇರುವಂತಹ ಕಾಲದಲ್ಲಿ ದೋಣಿ ಸಮುದ್ರದಲ್ಲಿ ನದಿಯಲ್ಲಿ ಮುಳುಗಿ ಹೋಗ್ತದಂತೆ. ಮುಳುಗಿ ಹೋಗುವಂತಹ ಸಂದರ್ಭದಲ್ಲಿ ಇಲ್ಲಿ ತಾಯಿ ಮತ್ತು ಮಗಳು ಕಣ್ಣೀರು ಹಾಕ್ತಾ ಮಗಳು ಹೇಳ್ತಾಳೆ, ಪತಿಯೇ ಪರದೈವ, ಪತಿಯ ವಾಕ್ಯ ವೇದವಾಕ್ಯ, ಪತಿಯ ಸೇವೆ ಸದ್ಗತಿಯ ಮೂಲ ಅಂತ. ಗಂಡ ಹೇಳುವ ಬದಲಾಗಿ ಗಂಡತಿ ಎದ್ದು ಗಂಡನ ಪಾದ ಪೂಜೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿ ಮತ್ತೆ ಹಲ್ಲು ಉಜ್ಜುವಂಥ ಕಾಲ ಮೊದಲಿತ್ತು. ಈಗ ಗಂಡನ ಹೇಳುವಂಥದ್ದು, ಲೇಟ್ ಆಯ್ತು ಮಗ ಒಂದು ಚಾ ಕಾಫಿ ಮಾಡಿ ಕೊಡುವಂತೆ. ಯಾವಾಗ? ಈಗ. ಮೊದಲಾಗಲ್ಲ, ಗಂಡ ಹೇಳುವ ಮೊದಲು ಹೆಂಡತಿ ಹೇಳಬೇಕಿತ್ತು, ಇದೆಲ್ಲ ಕೈಂಕರ್ಯಗಳು ಮಾಡಬೇಕಿತ್ತು ಇದ್ದಾಗ ಇವಳು ಮಗಳು ಹೇಳ್ತಾರೆ, ಮಗಳು ಗಂಡನಿಲ್ಲದ ಜೀವನ ನನಗೆ ಬೇಡ, ನಾನು ನದಿಗೆ ಹಾರ್ತೇನೆ ಅಂದಾಗ ಅಶರೀರವಾಣಿ ಆಗ್ತದಂತೆ. ಮಗಳೇ ಪೂಜೆ ಮಾಡಿದ್ದು ಶ್ರೇಷ್ಠ, ಪ್ರಸಾದ ಬಿಟ್ಟು ಬಂದಿದೆಯಲ್ಲ, ಪ್ರಸಾದ ಸ್ವೀಕರಿಸಿಕೊಂಡು ಬಾ, ನಿಂಗೆ ಒಳಿತ ಆಗ್ತದೆ ಅಂದಾಗ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಬಂದು ಜೀವನದಲ್ಲಿ ಒಳಿತಾ ಆದ್ಲು. ಒಟ್ಟಿಗೆ ಜೀವನ ಮಾಡಿದ್ರು, ಪ್ರಸಾದ ಸ್ವೀಕರಿಸಿ ಬಂದ ನಂತರದಲ್ಲಿ ಮುಳುಗಿ ಅಂತದವನು ಯಥವತ್ತಾಗಿ ಮೇಲೆ ಬರ್ತದೆ. ಅಳಿಯ ಮಾವ ಮಗಳು ಎಲ್ಲರೂ ಒಟ್ಟಿಗೆ ಜೀವನ ಮಾಡಿದ್ರು ಅನ್ನೋಗೆ 4ನೇ ಅಧ್ಯಾಯ ಮುಕ್ತಾಯವಾಯಿತು. 5ನೇ ಅಧ್ಯಾಯದಲ್ಲಿ ಒಬ್ಬ ರಾಜನಿದ್ದಂತೆ, ರಾಜ ಪ್ರತ್ಯಕ್ಷ ದೇವತಾ ಅಂತ. ಒಂದು ದೇಶದಲ್ಲಿ ಪ್ರಧಾನಿ ಸರಿಯಾಗಿದ್ರೆ ಆ ದೇಶ ಸುಭಿಕ್ಷೆ ಆಗಿರ್ತದಂತೆ. ಒಂದು ವೇಳೆ ಪ್ರಧಾನಿ ಸರಿ ಇಲ್ಲ ಅಂತ ಹೇಳಿದ್ರೆ ಆ ದೇಶ ಎಲ್ಲ ಹಾಳಾಗಿ ಹೋಗ್ತದೆ. ಯಾವ ರೀತಿ ಸತ್ಯನೋ ಒಂದು ದೇಶಕ್ಕೆ ಪ್ರಧಾನಿ ಯಾವ ರೀತಿ ಮುಖ್ಯನೋ ಅದೇ ರಾಜ್ಯಕ್ಕೆ ಮಂತ್ರಿ ಯಾವ ರೀತಿ ಮುಖ್ಯನೋ ಒಂದು ರಾಜ್ಯ ಭಂಡಾರಕ್ಕೆ ರಾಜನಾದವಷ್ಟೇ ಮುಖ್ಯ ಅಂತ. ಅದರಿಂದ ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳಿದ್ರೆ ಎಲ್ಲಾ ದೇವರಿಗಿಂತ ರಾಜನೇ ದೇವರಾಗ್ತಾನೆ ಅಂತಾರೆ. ಅವ ಆ ರೀತಿ ಇರ್ಬೇಕಂತೆ. ಅದೇ ರೀತಿ ಇವ ರಾಜ ಆ ರೀತಿ ಇರ್ತಾನೆ. ತುಗ್ಗಧ್ವಜ ಅನ್ನುವಂತ ರಾಜ, ಅವನಿಗೆ 100 ಮಕ್ಕಳಿರ್ತಾರಂತೆ, ಸಂಪತ್ತು ಅನ್ನೋದು ಇರ್ತಾರಂತೆ. ಆದ್ರೆ ಕಾಡಿನಲ್ಲಿರತಕ್ಕಂತ ಬೇಡರು ಬಂದು ಹೇಳ್ತಾರಂತೆ, ನಾವು ಮಾಡಿದಂತಹ ಗೆಡ್ಡೆ ಗೆಣಸು ಯಾವುದೂ ಇಲ್ಲ, ಎಲ್ಲವೂ ನಾಶ ಆಗ್ತದೆ. ಯಾಕಂದ್ರೆ ಮೃಗಗಳು ಬಂದು ನಾಶ ಮಾಡ್ತಾ ಇದೆ ಎಂದಾಗ ರಾಜ ತನ್ನ ಸೈನ್ಯವನ್ನು ಹಿಡಿದುಕೊಂಡು ಕಾಡಿಗೆ ಹೋಗ್ತಾನೆ. ಮೃಗಗಳೆಲ್ಲ ನಾಶ ಮಾಡಿ ಒಂದು ಮರದ ಕೆಳಗೆ ಕೂತ್ಕೊಳ್ತಾನಂತೆ. ಮರದ ಕೆಳಗೆ ಕೂತಂತಹ ಸಂದರ್ಭದಲ್ಲಿ ಆಯಾಸವನ್ನು ದಣಿವಾಡಕ್ಕೆ ಮರದ ಕೆಳಗೆ ಕೂತು ಸೈನ್ಯವನ್ನೆಲ್ಲ ರಾಜ್ಯಕ್ಕೆ ಕಳಿಸಿಕೊಡ್ತಾನಂತೆ. ಇಲ್ಲಿ ಏನಾಗ್ತದಂತೇಳಿ ಗೋಪಾಲಕರು, ದನವನ್ನು ಕಾಯುವಂತ ಗೋಪಾಲಕರು ದೇವರಂತ ತಿಳಿದು ಒಂದು ಕಲ್ಲನ್ನೇ ಸತ್ಯನಾರಾಯಣ ದೇವರಂತ ತಿಳಿದು ಪೂಜೆ ಮಾಡ್ತಾರಂತೆ. ಈಗೆಲ್ಲ ಏನಾಗಿದೆ ಅಂತೇಳಿ ಮನೆಯಲ್ಲಿ ಪೂಜೆ ಮಾಡುವಾಗ ಮಕ್ಕಳನ್ನ ಫೋನ್ ನೀವು ಕೂತ್ಕೊಳ್ಳಿ, ಮೊಬೈಲ್ ಹತ್ತದ ಕೂತ್ಕೊಳ್ಳಿ, ನಾವು ಪೂಜೆ ಮಾಡ್ತೇವೆ ಅಂತದ್ದು ಮಕ್ಕಳು ಯಾರು ಹೇಳುದು? ಅಪ್ಪ ಅಮ್ಮನೇ ಹೇಳುದು. ಯಾಕಂದ್ರೆ ಪೂಜೆಗೆ ಕೂತಾಗ ಇಲ್ಲಿ ಕಷ್ಟ ಆಗ್ತದೆ ಅಂತ. ಬೇಕಿದ್ರೆ ಗಮ್ಮತ್ತಿದ್ದಲ್ಲಿ ಎಲ್ಲ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ. ಪೂಜೆ ಪುನಸ್ಕಾರಗಳಿಗೆ ಮಕ್ಕಳನ್ನು ಯಾರು ಕರ್ಕೊಂಡು ಹೋಗೋದಿಲ್ಲ. ಯಾಕೆ? ಶಾಲೆ ಉಂಟು, ಎಕ್ಸಾಮ್ ಉಂಟು, ಅದುಂಟು, ಇದುಂಟು, ಕ್ಷುಲ್ಲಕ ಕಾರಣಗಳನ್ನು ಹೇಳ್ತಾರೆ. ದೇವಸ್ಥಾನ ಕರ್ಕೊಂಡು ಹೋಗೋದಿಲ್ಲ, ಬೇರೆ ಕಡೆ ಬೇಕು ಇದ್ರು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಅದೂ ಅಲ್ಲ ಅಂತ. ಇಲ್ಲಿ ಏನಾಗಿತ್ತು ಮೊದಲಿನ, ಈಗ ಮೊದಲಾಗೆಲ್ಲ ಪೂಜೆ ಆಗುವಾಗ ಮಕ್ಕಳೆಲ್ಲ ಹತ್ತಿರ ಕೂಡ್ತಾ ಇದ್ರು. ಪೂಜೆ ಆದಂತ ನಂತರಲ್ಲಿ ಭಟ್ರು ಹೋದಂತ ಇದ್ದಂತ ಅಕ್ಕಿಗಳನ್ನು ಬಿಸಾಕುವುದೇನು, ಹೂವನ್ನು ದೇವರಿಗೆ ಇಡುವುದೇನು, ಅಥವಾ ಅರ್ಧ ಉಳಿದಂತ ಬತ್ತೆಯನ್ನು ಉರಿಸಿ ದೀಪ ಆರತಿ ಮಾಡುವುದು, ಇದೆಲ್ಲ ಹಿರಿಯ ಮಕ್ಕಳು ಹಿಂದಿನ ಮಕ್ಕಳು ಮಾಡ್ತಾ ಇದ್ರು. ಈಗ ಯಾರು ಮಾಡ್ತಾರೆ? ಈಗ ಪೂಜೆ ಮಾಡುವಾಗ ನಾವು ಕೈಯಲ್ಲಿ ಮೊಬೈಲೇ ಬೇಕು, ಅಥವಾ ಪೂಜೆಯಲ್ಲಿ ಪಾಲ್ಗೊಳ್ಳುವವರು ಯಾರೂ ಇಲ್ಲ. ಆದ್ರೆ ಈ ಗೋಪಾಲಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮೊದಲಿನ ದಿವಸ ಎಲ್ಲಿ ಪೂಜೆಯನ್ನು ಕಂಡಿದ್ದಾರೋ ಗೊತ್ತಿಲ್ಲ, ಇವರಿಗೆ ವಿದ್ಯೆ ಇಲ್ಲ, ಆದರೆ ಬುದ್ಧಿ ಅನ್ನೋದಿತ್ತು. ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕಲ್ಲನ್ನೇ ದೇವರಂತ ತಿಳಿದು ದೇವರ ಪೂಜೆ ಮಾಡ್ತಾರಂತೆ. ಪೂಜೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಮೊದಲೆಲ್ಲ ದೇವಸ್ಥಾನದಲ್ಲಿ ಕಲ್ಲು ದೇವರಾಗಿತ್ತು, ಮನುಷ್ಯರ ಬಂಗಾರ ಆಗಿದೆ, ಎಲ್ಲರ ಮನಸ್ಸು ಶುದ್ಧವಾಗಿತ್ತು. ಆದರೆ ಈಗೇನಾಗಿದೆ ಅಂತಾರೆ ಮನುಷ್ಯರ ಮನಸ್ಸು ಶುದ್ಧವಾಗಿಲ್ಲ, ಚಿನ್ನ ಅನ್ನೋದು ಹಾಳಾಗಿ ಹೋಗಿದೆ, ದೇವರೆಲ್ಲ ಚಿನ್ನ ಆಗಿ ಹೋಗಿದ್ದಾರೆ.
ಗರ್ಭಗುಡಿಯ ದೇವರೆಲ್ಲ ಚಿನ್ನ ಆಗಿ ಹೋಗಿದ್ದಾರೆ, ಮನಸ್ಸು ನಿಷ್ಕಲ್ಮಶವಾಗಿದೆ ಅಂತ, ಭಕ್ತಿ ಇಲ್ಲ ಅನ್ನುವಂತಾಗಿದೆ. ಯಾಕಂದ್ರೆ ಆಡಂಬರವಂತ ಆಗಿದೆ. ಯಾಕಂದ್ರೆ ಒಂದು ವೇಳೆ ದೇವಸ್ಥಾನಕ್ಕೆ ಹೋಗಿ ಒಂದು ರಿಸೀಟ್ ಮಾಡಿದೆ ಅಂತ ಹೇಳಿದ್ರೆ 1,000 2,000 ಕೊಟ್ಟೆವು ಅಂತ ಹೇಳಿದ್ರೆ ರಿಸೀಟ್ ಬರೆಯೋದು ಹೋಗಿ ಫೋನ್ ಮಾಡಿ ಕೇಳೋದುಂಟು, ನಾನು 2,000 ರೂಪಾಯಿ ಕೊಟ್ಟಿದ್ದೇನೆ, ನಮಗೆ ರಿಸೀಟ್ ಬರಲಿಲ್ಲ ಅಂತ ಹೋಗಿ ಬೈಯುತ್ತಾ ಉಂಟು. ಅದು ಅಲ್ಲ, ಯಾಕಂತೇಳಿದ್ರೆ 1 ರೂಪಾಯಿನ ನಮ್ಮದಲ್ಲ ಅಂತ. ಒಂದು ಮಲ್ಲಿಗೆ ಹೂವನ್ನು ಸೃಷ್ಟಿಸುವಂತಹ ಸಾಮರ್ಥ್ಯ ನಮ್ಮಲ್ಲುಂಟ, ಅಕ್ಕಿಯ ಕಾಳನ್ನು ಸೃಷ್ಟಿಸುವಂತಹ ಸಾಮರ್ಥ್ಯ ನಮ್ಮಲ್ಲುಂಟ, ಎಣ್ಣೆ ಆಗಿರಲಿ, ಬತ್ತಿ ಆಗಿರಲಿ, ದೀಪವಾಗಿರಲಿ, ಬೆಂಕಿ ಆಗಿರಲಿ, ಯಾವುದನ್ನು ಸೃಷ್ಟಿಸುವಂತಹ ಸಾಮರ್ಥ್ಯ ನಮ್ಮಲ್ಲಿಲ್ಲ. ಆದರೂ ನಾವು ಹೇಳೋದು ನಾವು ಕೊಟ್ಟೆವು ದೇವರಿಗೆ, ಎಲ್ಲವೂ ಯಾರ್ದು ಅಂತ ದೇವರದು ಅಂತ. ಇದನ್ನ ಮಮ ಎಲ್ಲವೂ ದೇವರೇ, ಎಲ್ಲವೂ ನಿಮ್ಮದೇ, ಆದರೆ ನಾವು ಕೊಟ್ಟದ್ದು ಒಂದೇ ಉಂಟು, ಯಾವುದು ಅಂತೇಳಿ ಭಕ್ತಿ ಅಂತ. ಭಕ್ತಿ ಏನಗರಿಯಸಿ ಯಾವತ್ತು ನಮ್ಮ ಯೋಗೀಶ್ವರ ಹತ್ರ ಹೇಳೋದು ಮಾತು, ಅಂಗಡಿಯಿಂದ ಒಂದು ಬಾಳೆಹಣ್ಣು ತಂದ್ರೆ ಈಗ ಬಾಳೆಹಣ್ಣು ತಗೋ ಅಂತ ಹೇಳ್ತೇವೆ. ಅದೇ ಬಾಳೆಹಣ್ಣು ದೇವರ ಪಾದಕ್ಕಿಟ್ಟು ತೆಗೆದಾಗ ಏನ್ ಹೇಳ್ತೇವೆ? ಪ್ರಸಾದ ಅಂತೇಳಿ. ಬಾಳೆಹಣ್ಣೆ ದೇವರ ಪಾದಕ್ಕೆ ಸೇರಿದಾಗ ಪ್ರಸಾದ ಆಗ್ತದೆ ಅಂತ. ಅದೇ ನಮ್ಮ ಜೀವನ ಅಷ್ಟೇ, ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ಫಲ ಸಿಗ್ತದೆ ಅಂತ. ಮೊದಲೆಲ್ಲ ಗೋಕಲ್ಲ ಅಂತ ಇತ್ತು ಊರಲ್ಲೆಲ್ಲ, ಯಾವುದೋ ಒಂದು ಕಲ್ಲಿಗೆ ಇದ್ದವರೆಲ್ಲ ಹೋಗಿ ಸಣ್ಣ ಸಣ್ಣ ಕಲ್ಲನ್ನು ಹಾಕಿ ಬರುವುದು, ಕಲ್ಲಾಕಿ ಬಂದು ದಿನನಿತ್ಯ ಶಾಲೆಗೆ ಹೋಗೋ ಒಂದು ಕಲ್ಲು ಹಾಕುದು, ಕಲ್ಲಾಕಿ ಕೈ ಮುಗಿ ಹೋಗುದು, ಅಲ್ಲಿ ದೇವರ ಅನುಗ್ರಹ ಆಗ್ತಾ ಇತ್ತು. ಅದೇ ನಮಗೆ ಫಲವಾಗಿತ್ತು. ಈ ಗೋಪಾಲಕರಷ್ಟೇ ಕಲ್ಲನ್ನೇ ದೇವರೆಂದು ತೆಗೆದು ಪೂಜೆ ಮಾಡ್ತಾರೆ. ಪ್ರಸಾದವನ್ನು ಯಾರಿಗಾರು ಕೊಡಬೇಕು ಅಂದಾಗ ರಾಜನಿಗೆ ಹೋಗಿ ಪ್ರಸಾದವನ್ನು ಕೊಡ್ತಾರಂತ. ರಾಜ ಅರ್ಧ ಹರಿದಂತ ಸದ್ಯಾಗಿಂತ ಮಕ್ಕಳ ಕೊಟ್ಟಂತ ಪ್ರಸಾದವನ್ನು ನಾನು ಸ್ವೀಕಾರ ಮಾಡಬೇಕಾ, ಬೇಡ ಈ ಪ್ರಸಾದ ತ್ಯಜಿಸ್ತೇನೆ ಅಂತ ಬಿಸಾಕ್ಲಿಕ್ಕೆ ಹೋಗ್ತಾರಂತೆ. ಬಿಸಾಕಿ ರಾಜ್ಯಕ್ಕೆ ಹೋದಾಗ ರಾಜ ಕೋಶ ಭಂಡಾರ ಸಂಪತ್ತು ಏನೆಲ್ಲ ಇದೆಯೋ ಎಲ್ಲವೂ ನಾಶವಾಗಿರ್ತದೆ. ಆಗ ಪ್ರಶ್ನಾಚಿಂತನೆಯನ್ನು ಮಾಡ್ತಾನೆ. ಪ್ರಶ್ನ ಚಿಂತನೆ ಮಾಡಿದಾಗ ಕಂಡುವಂತ ವಿಚಾರ ಏನು ಅಂತ ಹೇಳಿದ್ರೆ ವಿಷ್ಣು ಸಂಬಂಧಿ ಶಾಪಕೋಪಾದಿಗಳಿದೆ ಅಂತ. ಆಗ ವಿಷ್ಣು ದೇವರ ಪೂಜೆಯನ್ನು ಮಾಡ್ತಾನಂತೆ. ಸತ್ಯನಾರಾಯಣ ದೇವರ ಪೂಜೆಯನ್ನು ಎಷ್ಟು ಸಾಲ ಮಾಡ್ತಾನೆ? 48 ಪೂಜೆ ಮಾಡ್ತಾನಂತೆ. 48 ಪೂಜೆ ಮಹತ್ವ ಏನು ಅಂತ ಹೇಳಿದ್ರೆ 1 ಮಂಡಲ ಅಂತ ಎಷ್ಟೋ ಕಡೆ ಆಗಿದೆ. ಸತ್ಯನಾರಾಯಣ ದೇವರ ಉದ್ಯಾಪನ ಮಹೋತ್ಸವ, ಶನಿದೇವರ ಉದ್ಯಾಪನ ಮಹೋತ್ಸವ ಅಂತ ಹೇಳಿದ್ರೆ ಅದು ವಿಶೇಷವಾದಂತಹ ಫಲ ಅಂತ. ಅದೇ ರೀತಿ ಇವ 48 ಪೂಜೆ ಮಾಡಿ ಫಲ ಸಿಗದಾಗ ಮತ್ತೊಮ್ಮೆ ಅಷ್ಟಮಂಗಳ ಪ್ರಶ್ನೆಯು ಇಟ್ಟಾತ ಕಾಲದಲ್ಲಿ ಕಂಡು ಬಂದಂಥ ವಿಚಾರ ಏನು ಅಂತಂದರೆ, ಯಾರನ್ನು ಪ್ರಸಾದ ತ್ಯಜಿಸಿ ಬಂದಿದೆಯೋ ಅವರನ್ನೇ ಬರಮಾಡಿಸಿಕೊಂಡು ಅವರ ಮುಖಾಂತರ ಪೂಜೆಯನ್ನು ಮಾಡಿಸಿ ಫಲ ಪ್ರಸಾದವನ್ನು ಪಡೆದಿದೆ ಅಂತ ಹೇಳಿದ್ರೆ ಉಳಿತ ಆಗ್ತದೆ ಎಂದಾಗ ಅವರನ್ನೇ ಬರಮಾಡಿಸಿಕೊಂಡು ಪೂಜೆಯನ್ನು ಮಾಡಿ ಫಲ ಪಡೆದ ಅನ್ನುವಲ್ಲಿಗೆ 5 ಅಧ್ಯಾಯ ಮುಕ್ತವಾಯಿತು ಅಂತ ಹೇಳಿ. ಅದರಿಂದ ಜೀವನದಲ್ಲಿ ಇಷ್ಟೇ ತಿಳ್ಕೊಳ್ಬೇಕು, 5 ಅಧ್ಯಾಯದಲ್ಲಿ ಇಷ್ಟೇ ವಿಚಾರ ಅಂತ. ಅಂಗಡಿಗೆ ತಂದಂಥ ಗೋಬಿ ಮಂಚೂರಿ ಬೇಕಿದ್ರೆ ಎಷ್ಟು ಸಹ ಮಕ್ಕಳಿಗೆ ಆಗ್ತದೆ, ಅಂಗಡಿನ ತಂದಂಥ ನುಡುಸು ಎಷ್ಟು ಬೇಕಿದ್ರೆ ಮಕ್ಕಳಿಗೆ ಆಗ್ತದೆ. ದೇವರ ಪಂಚಕಜ್ಜಾಯನ ಕೊಟ್ಟಾಗ ಕಿರು ಬೆರಳಲ್ಲಿ 2 ಬೆರಳು ಹಿಡಿದು 4 ಒಂದು ಚೂರು ತಾಗಿಸಿಕೊಳ್ತಾರೆ ಅಂತ. ಅದು ಯಾವುದು ಬೇಡ ಅಂತ. ದೇವರ ಪ್ರಸಾದ ಅನ್ನೋದು ಬೇಡವಾಗಿ ಹೋಗಿದೆ, ಉಳಿದಂಥ ಐಟಮ್ಗಳು ಎಷ್ಟು ಬೇಕಿದ್ರೆ ಬೇಕಾಗಿ ಹೋಗಿದೆ ಅಂತ. ಅದಲ್ಲ, ದೇವರ ಪ್ರಸಾದ ನಾವು ಸ್ವೀಕಾರ ಮಾಡಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ ಪೂಜೆಯಲ್ಲಿ ಕುತ್ಕೊಳ್ಳುವಾಗ ಹಣೆಯಲ್ಲಿ ಕುಂಕುಮವನ್ನಿಟ್ಟು ನಾವು ಪೂಜೆಗೆ ಯಾಕೆ ಕುತ್ಕೊಳ್ಬೇಕು ಅಂತ ಹೇಳಿದ್ರೆ ಕಾರಣ ಇಲ್ಲದೆ ಹಿರಿಯರು ಕುಂಕುಮವನ್ನಿಟ್ಟು ಪೂಜೆಗೆ ಕುತ್ಕೊಳ್ಳಿಲ್ಲ ಅಂತ. ಮೊದಲಿನ ಕಾಲದಲ್ಲಿ ಹೆಂಗಸರು ಯಾವತ್ತೂ ಕುಂಕುಮವನ್ನು ಇಡ್ತಾ ಇದ್ರು. ಆದರೆ ಈಗೇನಾಗಿದೆ ಅಂತ ಹೇಳಿದ್ರೆ ಅಂಗಡಿಯಲ್ಲಿ ಗಮಟೆ ಸಿಗ್ತದೆ, ಗಮ್ಮನ್ನು ತೆಗಿತೇವೆ, ಇಡ್ತೇವೆ, ಗುದ್ದುತ್ತೇವೆ ಅಂತ. ಅದು ಫಲ ಅಲ್ಲ ಅಂತ. ಅಥವಾ ಕೈಯಲ್ಲಿ ಬಳೆ ಅನ್ನೋದು ಇಡ್ತಾ ಇದ್ರು, ಈಗ ಬಳೆಯೂ ಇಲ್ಲ ಅಂತ. ಮೊದಲಿನ ಕಾಲದಲ್ಲ ಪ್ರೆಗ್ನೆನ್ಸಿ ಎಲ್ಲ ನೋಡ್ತಾ ಇದ್ದದ್ದು ಡಾಕ್ಟರ್ಲ್ಲಿ ಹೋಗಿ ಸ್ಕ್ಯಾನಿಂಗ್ ಮಾಡಿ ಎಲ್ಲ ಖಾಲಿ ಕೈಯನ್ನು ಹಿಡಿದು ಹೇಳ್ತಾ ಇದ್ರು ಹೀಗೆ. ಯಾಕೆ ಅಂತಂದರೆ ಕೈಯಲ್ಲಿ ಬಳೆಗಳಿರುವ ಕಾರಣದಿಂದ ಅದರ ಜ್ಞಾನಶಕ್ತಿ ಅಲ್ಲಿ ಕಾಣ್ತಾ ಇತ್ತು ಅಂತ. ಈಗಿನ ನಾಟ್ಯ ವೈದ್ಯರ ಫಲ ಕೊಡೋದು ಈ ಕೈ ಮುಖಾಂತರವಾದ. ಯಾವ ಕೈಯಲ್ಲಿ ಬಳೆಗಳು ಜಾಸ್ತಿ ಇದೆಯೋ ಅದು ಈಗ ಸಹ ನಾರ್ಮಲ್ ಡೆಲಿವರಿ ಆದಂಥ ಎಷ್ಟೋ ಇತಿಹಾಸ ಇದೆ. ಯಾರ ಕೈಯಲ್ಲಿ ಬಳೆಗಳಿಲ್ವೋ, ಯಾವ ಕಡೆಯಲ್ಲಿ ಸರಿಯಾದಂಥ ಹಣೆಯಲ್ಲಿ ಕುಂಕುಮ ಇಲ್ಲೋ ಅದೆಲ್ಲ ಆಪರೇಷನ್ ಡೆಲಿವರಿಗಳು ಆಗ್ತಾ ಹೋಗಿದೆ. ಯಾಕೆಂದರೆ ಮೊದಲಿನ ಜ್ಞಾನನ ಸುಳ್ಳಲ್ಲ, ವಿಜ್ಞಾನನ ಸುಳ್ಳೋರಲ್ಲ, ಹಿರಿಯ ಸಂಸ್ಕಾರನ ಸುಳ್ಳಲ್ಲ ಅಂತ. ಆದ್ರಿಂದ ಇಲ್ಲಿ ಯಾಕೆ ಪೂಜೆಗೆ ಹಣೆಯಲ್ಲಿ ಕುಂಕುಮ ಇಡಬೇಕು ಅಂತ ಹೇಳಿದ್ರೆ ಗಂಡಸರು ದೇವರ ಅನುಗ್ರಹ ಪ್ರಾಪ್ತಿ ಆಗೋದಿಲ್ಲ ಅಂತ ಹೇಳಿದ್ರೆ ಶರ್ಟ್ ಬದಿನ ತೆಗೆದು ಪೂಜೆಗೆ ಇಟ್ಕೊಳ್ಬೇಕು ಅಂತ. ಯಾಕೆ ಅಂದರೆ ದೇವರ ಅನುಗ್ರಹ ಪ್ರಾಪ್ತಿ ಆಗುದು ಇದೇ ಮುಖಾಂತರ ಅಂತ. ಯಾರಿಗೆ? ಗಂಡು ಮಕ್ಕಳಿಗೆ ಅಂತ. ಆದರೆ ಹೆಣ್ಣು ಮಕ್ಕಳಿಗೆ ದೇವರ ಅನುಗ್ರಹ ಪ್ರಾಪ್ತಿ ಆಗುದು ಅಂತಂದರೆ 2 ಹುಬ್ಬುಗಳ ನಡುವೆ ಇಲ್ಲೊಂದು ಆಜ್ಞಾಚಕ್ರ ಅನ್ನುವಂಥ ಪ್ರದೇಶ ಇದೆ. ದಿನನಿತ್ಯ ಹಂಟನ್ನಿಟ್ಟು ಕುಂಕುಮನಿಗೆ ಇಡ್ತಾ ಹೋದೆವು ಅಂತ ಹೇಳಿದ್ರೆ ಅಲ್ಲಿ ಒಂದು ಆಜ್ಞಾಚಕ್ರ ಅನ್ನೋದು ಆಕ್ಟಿವೇಶನ್ ಆಗ್ತದಂತೆ. ಅದರ ಮುಖಾಂತರ ಕೈಕಾಲು ನೋವುಗಳಾಗಿರಲಿ, ಶರೀರಕ್ಕೆ ಸಂಬಂಧಪಟ್ಟಂತಹ ನೋವುಗಳು ಬರುವುದಿಲ್ಲ, ಆರೋಗ್ಯ ಪ್ರಾಪ್ತಿ ಆಗ್ತದೆ ಎನ್ನುವ ಕಾರಣದಿಂದ ಹಣೆಗೆ ಕುಂಕುಮವನ್ನು ಇಡಬೇಕು. ಮತ್ತೆ ದೇವರ ಅನುಗ್ರಹ ಪ್ರಾಪ್ತಿ ಆಗೋದು ಆಜ್ಞಾಚಕ್ರ ಮುಖಾಂತರವಾಗಿ. ಒಂದು ವೇಳೆ ಗಮಟೆ ಬಿದ್ದರೆ ದೇವರ ಅನುಗ್ರಹವು ಬಂದದ್ದು ಹಿಂದೆ ದಾರಿ ಹೋಗ್ತದೆ ಅಂತ. ಅದರಿಂದ ಹಣೆಯಲ್ಲಿ ಕುಂಕುಮ ಅನ್ನೋದು ಮುಖ್ಯ, ಕೈಯಲ್ಲಿ ಬಳೆ ಅನ್ನೋದು ಮುಖ್ಯ. ಇದೆಲ್ಲ ಜೀವನ ಉಳಿತು ಅಂದಾಗ
ಒಳಿತಾಗ್ತದೆ ಎಂದಾಗ ಪೂಜೆ ಪುನಸ್ಕಾರಗಳನ್ನು ಎಷ್ಟು ಬೇಕಿದ್ದು ಮಾಡ್ಬೋದು. ಅದರ ಫಲ ಅನ್ನೋದು ದೇವರಿಗೆ ಬಿಡಬೇಕು, ದೇವತ್ತ ಬೇಡೋದಷ್ಟೇ. ಯಾವುದು ನಮ್ಮದಲ್ಲ. ತೇನ ವೀನ ತೃಣ ಮಪಿಲತೆ, ದೇವರ ಅನುಗ್ರಹ ಇಲ್ಲದಿದೆ ಒಂದು ಹುಲ್ಲು ಕಡ್ಡಿ ಅಲಗಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮದೇನು ಅಲ್ಲ, ಎಲ್ಲವೂ ಮಾಡಿಸುವವರು ದೇವರು ಅಂತ. ದೇವರು ಖಂಡಿತ ಒಳಿತು ಮಾಡ್ತಾರೆ. ಯಾಕೆ? ನಾವು ಶರಣಾಗತಿ ಆಗ್ಬೇಕಂತೆ ದೇವರ ಹತ್ರ. ದೇವರ ಶರಣಾಗತಿ ಆದರೆ ಖಂಡಿತವಾಗಲು ದೇವರು ಒಳಿತು ಮಾಡ್ತಾರೆ ಅಂತ ಇವತ್ತಿನ ದಿವಸ ಈ ಕಥೆಯಲ್ಲಿ 5 ಅಧ್ಯಾಯಗಳನ್ನು ಕೇಳಿದ್ದೆವು. 5 ಅಧ್ಯಾಯದ ಪೂರ್ಣ ಫಲ ನಮಗೆಲ್ಲರಿಗೆ ಲಭಿಸಲಿ ಅಂತ ಹೇಳ್ತಾ, ಕೊನೆಯದಾಗಿ ಸತ್ಯನಾರಾಯಣ ದೇವರ ಕಥೆಯಲ್ಲಿ ಕೊನೆಯ ಒಂದು ಕಥೆಯನ್ನು ಹೇಳಿ ಸತ್ಯನಾರಾಯಣ ದೇವರ ಪೂಜೆಯ ಕಥೆಗೆ ಮಂಗಳದ ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇನೆ. ಒಂದು ಊರಿನಲ್ಲಿ ಒಬ್ಬ ಗುರು ಇದ್ದಂತೆ. ಗುರುವಿಗೆ 2 ಶಿಷ್ಯಂದಿರಿದ್ದರಂತೆ. ಎಷ್ಟು ಮಂದಿ ಶಿಷ್ಯಂದರು? 2. ಆ 2 ಶಿಷ್ಯಂದಲ್ಲಿ ಒಬ್ಬ ಕಲ್ಲಲ್ಲೂ ದೇವರು, ಮಣ್ಣಲ್ಲೂ ದೇವರು, ಹಿರಿಯರಲ್ಲೂ ದೇವರು, ಹಿರಿಯರಲ್ಲೂ ದೇವರು, ಅಪ್ಪನಲ್ಲೂ ದೇವರು, ಅಮ್ಮನಲ್ಲೂ ದೇವರು, ಎಲ್ಲರಲ್ಲೂ ದೇವರ ಭಾವವನ್ನು ಕಾಣ್ತಾ ಹೋಗ್ತಾನಂತೆ. ದೇವರಿಗೆ ನಮಸ್ಕಾರ ಮಾಡ್ತಾನಂತೆ, ಜಪತಪಾದಿಗಳನ್ನು ಮಾಡ್ತಾನಂತೆ, ದೇವರ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಬರ್ತಾನಂತೆ. ಅರೆ ಮತ್ತೊಬ್ಬ ಕಲ್ಲಲ್ಲೂ ದೇವರಿಲ್ಲ, ಮಣ್ಣಲ್ಲೂ ದೇವರಿಲ್ಲ, ಎಲ್ಲೆಲ್ಲೂ ದೇವರಿಲ್ಲ, ಹಿರಿಯರಲ್ಲೂ ದೇವರಿಲ್ಲ, ಯಾರಲ್ಲೂ ದೇವರಿಲ್ಲ 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 ಅಂತ ತಾತ್ಸಾರ ಮಾಡ್ತಾ ಹೋಗ್ತಾನಂತೆ. ಗುರುಗಳು ತುಂಬಾ ಉಪದೇಶ ಕೊಡ್ತಾರೆ. ಬೋರ್ಕಲ್ಲಿಗೆ ನೀರು ಒಯ್ದು ಏನು ಪ್ರಯೋಜನ ಇಲ್ಲ ಅನ್ನೋ ರೀತಿಯಲ್ಲಿ ಇವ ಏನು ಬದಲಾಗಲಿಲ್ಲ ಅಂತ. ಅದೇ ರೀತಿ ಒಂದು ದಿವಸ 2 ಶಿಷ್ಯಂದಿರು ಮತ್ತೆ ಈ 2 ಶಿಷ್ಯಂದಿರು ಮತ್ತೆ ಆ ಗುರು ಮಧ್ಯಾಹ್ನದ ಹೊತ್ತಿನಲ್ಲಿ ಕಾಡಿನ ನಡುವಲ್ಲಿ ಹೋಗ್ತಾ ಇರ್ತಾರಂತೆ. ಕಾಡಿನ ನಡುವೆ ಕತ್ತಲೆಯ ಕಾಡಿನ ನಡುವೆ ಹೋಗುವಂತಹ ಸಂದರ್ಭದಲ್ಲಿ ದೇವರಿಲ್ಲ 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 ಹೇಳಿದವನಿಗೆ ಚಿನ್ನದ ತುಂಡೊಂದು ಸಿಗ್ತದಂತೆ, ಇಷ್ಟು ದೊಡ್ಡದು. ದೇವರಿದ್ದಾರೆ 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 ಹೇಳಿದವನಿಗೆ ಕಾಲಿಗೆ ಗುಪ್ಪಿಯ ಚೂರು ತಾರಿ ರಕ್ತದ ಓಕುಳಿ ಹರಿದು ಹೋಗ್ತದಂತೆ. ಅದರಿಂದ ಯಜಮಾನ ದೇವರಿದ್ದಾರೆ. ದೇವರಿಲ್ಲ ಹೇಳಿದವನಿಗೆ ಚಿನ್ನದ ತುಂಡು ಸಿಕ್ಕಿದ್ದು, ದೇವರಿದ್ದಾರೆ ಹೇಳಿದವನಿಗೆ ಕುಪ್ಪಿಯ ಚೂರು ತಾಗಿ ರಕ್ತದ ಓಕುಳಿ ಹರಿದು ಹೋಯ್ತು. ದೇವರಿದ್ದಾರಾ? ಇದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ ಶಂಖವನ್ನು ಊದಿದ್ರೆ ಶಬ್ದ ಬರ್ತದಲ್ಲ, ಶಂಖವನ್ನು ಊದಿದ್ರೆ ನಾದ ಬರ್ತದೆ, ಶಬ್ದ ಬರೋದಲ್ಲ, ಅದರಲ್ಲಿ ನಾದ ಬರ್ತದೆ. ಯಾವ ರೀತಿ ಸತ್ಯ ಅಲ್ಲಿ ಶಂಖವನ್ನು ಊದುದು ಬೇಡ. ಕಾಲಿಗೆ ಕಿವಿಯೊಳಗಿಟ್ರೆ ಅದರಿಂದ ಓಂಕಾರದ ಶಬ್ದ ಬರ್ತದೆ ಅಂತ. ಊದಬೇಕಾಗಿಲ್ಲ, ಖಾಲಿ ಬಲದ ಕಿವಿಯಲ್ಲೋ ಅಥವಾ ಎಡದ ಕಿವಿಯಲ್ಲಿ ಶಂಖವನ್ನು ಇಟ್ಟರೆ ಅದಕ್ಕಿಂತ ಓಂಕಾರ ಅನ್ನೋ ಶಬ್ದ ಯಾವ ರೀತಿ ಬರ್ತದೆ ಸತ್ಯವೋ ಅದೇ ದೇವರಿದ್ದಾರೆ ಅನ್ನೋ ಸತ್ಯ ಅಂತ. ಯಾವ ರೀತಿ ಅಂತ ಹೇಳಿದ್ರೆ ಋಷಿ ಹೇಳ್ತಾನಂತೆ ಇವರಿಗೆ, ಮಗು ನೀನು ಚಿನ್ನದ ತುಂಡು ಸಿಕ್ಕಿದಂತ ಖುಷಿ ಪಡ್ತಿದ್ದೀಯಲ್ಲ, ನಿನ್ನ ಜಾತಕ ವಿಮರ್ಶೆ ಮಾಡುವಾಗ ಇವತ್ತಿನ ದಿವಸ ನೀನು ಚಿನ್ನದ ತುಂಡು ಪಡೆಯುವ ಖುಷಿ ಅಲ್ಲ, ಇವತ್ತಿನ ಚಿನ್ನದ ಮಂಟಪದಲ್ಲಿ, ಚಿನ್ನದ ಪೀಠದಲ್ಲಿ, ಚಿನ್ನದ ತಟ್ಟೆಯಲ್ಲಿ, ಚಿನ್ನದ ಲೋಟದಲ್ಲಿ ಹಾಲನ್ನು ಕುಡಿತಾ ಚಿನ್ನದ ಚಮಚದ ತಟ್ಟೆಯಲ್ಲಿ ಊಟ ಮಾಡುವಂಥ ದಿನ ನಿನ್ನದಾಗಿತ್ತು ಮಗು. ಅದರಿಂದ ಅಪ್ಪಮ್ಮನಿಗೆ ಗೌರವವನ್ನು ಕೊಡಲಿಲ್ಲ, ಹಿರಿಯರಿಗೆ ಗೌರವವನ್ನು ಕೊಡಲಿಲ್ಲ, ಹಿರಿಯರನ್ನು ತಾತ್ಸಾರ ಮಾಡಿದೆ, ದೇವರನ್ನು ತಾತ್ಸಾರ ಮಾಡಿದೆ. ಆ ಕಾರಣದಿಂದ ನಿಂಗೆ ಇವತ್ತು ಕೇವಲ ಇಷ್ಟದ ತುಂಡು ಮಾತ್ರ ಸಿಕ್ಕಿದೆ. ಆದ್ರಿಂದ ಇವನ ಜೀವನ ಏನಾಗಿತ್ತು ಅಂತಂದ್ರೆ ಇವತ್ತು ಸಾಯುವಂತ ದಿನ ಇವನಾಗಿತ್ತು. ಆದರೆ ಹಿರಿಯರಿಗೆ ಗೌರವ ಕೊಟ್ಟ, ದೇವರ ಮೇಲೆ ಭಕ್ತಿ ಇತ್ತ, ಅದೇ ಫಲ ಇವತ್ತು ಅವನ ಆಯುಷ್ಯವನ್ನು ಜಾಸ್ತಿ ಮಾಡಿದ್ರೆ ಕೇವಲ ರಕ್ತ ಮಾತ್ರ ಹೋಯಿತು ಬಿಟ್ರೆ ಜೀವಕ್ಕೆ ಏನು ಆಗ್ಲಿಲ್ಲ ಅಂತ ಹೇಳಿದ್ರೆ ಇವ ಶರಣಾಗತಿ ಆಗ್ತಾನಂತೆ. ಅದರಿಂದ ಪೂಜೆಯ ಫಲ ಎಷ್ಟೇ. ಇವತ್ತಿನ ದಿವಸ ಯಜಮಾನ ದಂಪತಿಗಳು ಸೇರಿಕೊಂಡು ಪೂಜೆಯನ್ನು ಮಾಡಿದ್ರು ಅಂತ ಹೇಳಿದ್ರೆ ಪೂಜೆಯನ್ನು ಯಾರು ಕಣ್ಣಾರ ಕಂಡಿದ್ದಾರೋ ಅವರಿಗೆ ಕಣ್ಣಿಗೆ ಬರತಕ್ಕಂತಹ ರೋಗ ರುಜಿನವನ್ನೆಲ್ಲ ದೂರ ಮಾಡಲಿ. ಯಾರು ಈ ಪೂಜೆಯ ಪರಿಮಳವನ್ನು ಮೂಗಿನಲ್ಲಿ ಆಘ್ರಾಣಿಸಿದ್ದಾರೋ ಅವರಿಗೆ ಮೂಗಿಗೆ ಬರತಕ್ಕಂತಹ ರೋಗ ರುಜಿನವೆಲ್ಲ ದೇವರು ದೂರ ಮಾಡಿಕೊಳ್ಳಲಿ. ಯಾರು ಈ ಕಥೆಯನ್ನಾಗಿರ್ಲಿ ಪೂಜೆಯ ಮಂತ್ರವನ್ನಾಗಿರ್ಲಿ ಯಾರೆಲ್ಲ ಕಿವಿಯಲ್ಲಿ ಕೇಳಿದ್ದಾರೋ ಅವರಿಗೆ ಕಿವಿಗೆ ಬರತಕ್ಕಂತಹ ರೋಗ ರುಜಿನವನ್ನೆಲ್ಲ ದೇವರು ದೂರ ಮಾಡಲಿ. ಯಾರು ತೀರ್ಥವನ್ನು ಸ್ವೀಕಾರ ಮಾಡ್ತಾರೋ ಅವರ ನಾಲಿಗೆ ಬರತಕ್ಕಂತಹ ರೋಗ ರುಜಿನವೆಲ್ಲ ದೂರ ಮಾಡಲಿ. ಮಾತ್ರವಲ್ಲ, ಯಾರು ಶರಣಾಗತ ಬುದ್ಧಿಯಿಂದ ದೇವರೇ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರು ಇಲ್ಲ, ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ನಿಮ್ಮ ಪಾದಕ್ಕೆ ಬೇಡ್ತಾ ಇದ್ದೇವೆ. ದೇವರ ರಕ್ಷಣೆ ಮಾಡಿ ಅಂತ ಯಾರು ಬೇಡಿಕೊಳ್ತಾರ ಅವರ ಜೀವನಕ್ಕೆ ಬರತಕ್ಕಂಥ ಎಲ್ಲ ರೋಗ ರುಜಿನವನ್ನೆಲ್ಲ ನಂಬಿದಂತಹ ಸರ್ವ ದೇವರುಗಳೆಲ್ಲ ದೂರ ಮಾಡಲಿ ಎನ್ನುವಲ್ಲಿಗೆ ಈ ಒಂದು ಸತ್ಯನಾರಾಯಣ ದೇವರ ಕಥೆಗೆ ಮಂಗಳದ ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇನೆ. ಭದ್ರಂ ಶುಭಂ ಮಂಗಳಂ. ಎಲ್ಲರೂ ಎದ್ದು ನಿಂತುಕೊಳ್ಳಿ, ಕಣ್ಣನ್ನು ಮುಚ್ಚಿಕೊಳ್ಳಿ.